ಈ ಗುರುಬಲ ಇದ್ರೇನೆ ಸುಮಾರು ಕೆಲಸಗಳಾಗುತ್ತೆ ಅಂತ ಹೇಳ್ತಾರೆ. ಈಗ ಗುರು ಅಂದ್ರೆ ಯಾರು? 9 ಗ್ರಹಗಳಲ್ಲಿ ಶುಭ ಗ್ರಹಗಳು ಮತ್ತು ಅಶುಭ ಗ್ರಹಗಳು ಅಂತ ಒಂದು ಪಟ್ಟಿ ಇದೆ. ಗುರು ದೇವರುಗಳಿಗೆ ಅಧಿಪತಿ, ಅಂದ್ರೆ ದೇವತೆಗಳಿಗೆ ಅಧಿಪತಿ ಗುರು. ಶುಕ್ರ ರಾಕ್ಷಸರಿಗೆ, ಅಸುರರಿಗೆ ಅಧಿಪತಿ. ನಮಗೇನ್ ಯಾರ್ಯಾರು ಆ ಜಾತರಿಗೆ ಈ ದೇವರು, ಈ ಜಾತರಿಗೆ ಈ ದೇವರು ಅಂತ ಎಲ್ಲೂ ಇಲ್ಲ. ಎಲ್ಲರಿಗೂ ಗಣಪ ಒಂದೇ, ಎಲ್ಲರಿಗೂ ಈಶ್ವರನು ಒಂದೇ, ಎಲ್ಲರಿಗೂ ವೆಂಕಟೇಶ್ವರನು ಒಂದೇ. 9ನೇ ಸ್ಥಾನದಲ್ಲಿ ಬಂದ್ರೆ ಭಾಗ್ಯ ಸಿಗುತ್ತೆ. ಅನ್ಎಕ್ಸ್ಪೆಕ್ಟೆಡ್, ಅವ್ರಿಗೆ ಅನ್ಕೊಂಡೇ ಇರಲ್ಲ, ಯಾವ್ದೋ ಒಂದ್ ದುಡ್ಡು ಬಂದ್ಬಿಡ್ಬೋದು. ಭಾಗ್ಯ ನೋಡ್ರಿ ಗೊತ್ತೇ ಇಲ್ಲ, ಅದೃಷ್ಟ. ಅನ್ಎಕ್ಸ್ಪೆಕ್ಟೆಡ್. ದೊಡ್ಡದು ಯಾವ್ದೇ ವ್ಯವಹಾರಗಳಿಗೆ ಕೈ ಹಾಕ್ಬಾರ್ದು, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಬರೀ ಗುರುಬಲ ಒಂದೇ ಇರೋದನ್ನ ನಾವು ನೋಡ್ಬಾರ್ದು. ಅದಕ್ಕೆ ಶತ್ರುಗಳು ಅವೆಲ್ಲ ನೋಡ್ಬೇಕು, ಎಲ್ಲದೂ ನೋಡ್ಕೋಬೇಕಾಗುತ್ತೆ. ಒಂದೇ ಅಂತಂದಿಲ್ಲ. ನಾವೊಂದು ಗಾಡಿ ಮೇಲೆ ಕುತ್ಕೊಂಡ್ರೆ ಒಂದ್ ಬ್ರೇಕ್ ಇದೆಯೋ, ಕ್ಲಚ್ ಇದೆಯೋ, ಲೈಟ್ ಇದೆಯೋ. ಗುರುಗಳು ಅದೇ ನನ್ನ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಈಗ ಗುರುಗೆ ಕೆಲವು ಮಿತ್ರರು ಅಂತ ಹೇಳಿದ್ರಿ, ಕೆಲವರಿಗೆ ಶತ್ರು ಅಂತ ಹೇಳಿದ್ರಿ, ಕೆಲವರು ನ್ಯೂಟ್ರಲ್, ಅದು ಅಂತ ಏನಿದೆ ಎಫೆಕ್ಟ್ ಮಾಡಲ್ಲ. ಈ ಶತ್ರುಗಳು ಯಾರ್ಯಾರು, ಮಿತ್ರರು ಯಾರ್ಯಾರು, ಇದೆಲ್ಲ ಲಾಭ ಆಯ್ತು. ಈಗ ದೋಷನೂ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಈಗ ಯಾರಿಗ ಇಲ್ಲ ಅಂತ ಹೇಳಿಲ್ಲ ನಾನು. ದೋಷ ಇದೆ, ದೋಷ ಇಲ್ಲ ಅಂತ ಹೆಂಗಂದೆ? ನಮಸ್ಕಾರ ವೀಕ್ಷಕರೇ, ನಮ್ಮ ಸರ್ಕಲ್ ನುಡಿಗೆ ಸ್ವಾಗತ. ಇಂದು ನಮ್ಮೊಂದಿಗೆ ನಮ್ಮ ದಾವಣಗೆರೆಯಿಂದ ಶ್ರೀ ರಾಘವೇಂದ್ರ ಗುರುಗಳು ಜಾಯ್ನ್ ಆಗಿದ್ದಾರೆ. ನಮ್ಮ ಮೊದಲನೇ ಸಂಚಿಕೆಯನ್ನು ತಾವು ವೀಕ್ಷಣೆ ಮಾಡಿದ್ದೀರಾ ಅಂತ ಭಾವಿಸ್ತೇನೆ. ನೋಡಿಲ್ಲ ಅಂದ್ರೆ ನೋಡಿ. ಬಹಳಷ್ಟು ಒಂದು ಜ್ಯೋತಿಷ್ಯ ಬಗ್ಗೆ ಒಂದು ಬೇಸಿಕ್ಸ್ ಅಂತ ಏನು ಒಂದು ಸಾಮಾನ್ಯ ಮನುಷ್ಯನಾಗಿ ಒಂದು ಪ್ರಶ್ನೆಗಳು ಇರುತ್ತೆ, ಅದಕ್ಕೆಲ್ಲಾ ತರ ಉತ್ತರಗಳು ನಮ್ಮ ಮೊದಲನೇ ಸಂಚಿಕೆಯಲ್ಲಿ ಗುರುಗಳು ಕೊಟ್ಟಿದ್ದಾರೆ. ಬನ್ನಿ ಈ ಸಂಚಿಕೆಯಲ್ಲಿ ನಮ್ಮ ಶ್ರೀ ರಾಘವೇಂದ್ರ ಗುರುಗಳನ್ನ ಬರಮಾಡ್ಕೊಳ್ಳೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಅದೋ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿದ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ. ಅದೇ ರೀತಿ ಈ ಸಂಚಿಕೆಯನ್ನು ನೋಡ್ತಿರತಕ್ಕಂತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು, ಹಾಗೂ ನಿಮಗೂ ಕೂಡ ನಮಸ್ಕಾರ. ನಮಸ್ಕಾರ ಗುರುಗಳೇ. ಗುರುಗಳೀಗ ನಮ್ಮ ಒಂದು ಮೊದಲನೇ ಸಂಚಿಕೆಗೆ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ನಮ್ಮ ಒಂದು ಈಗ ಜನ ತುಂಬಾ ಇಷ್ಟಪಟ್ಟಿದ್ದಾರೆ. ಎಲ್ಲ ಒಂದು ಏನು ಬೇಸಿಕ್ಸ್ ಅಂತ ಒಂದು ಕ್ವಶನ್ ಇರುತ್ತೆ, ಅದನ್ನೆಲ್ಲ ನಾವು ಅದ್ರ ಬಗ್ಗೆ ಒಂದು ಮುಕ್ತವಾಗಿ ಚರ್ಚೆ ಮಾಡಿದ್ದೀವಿ. ಈಗ ಈ ಸಂಚಿಕೆಯಲ್ಲಿ ನಾವು ಯಾವ ಒಂದು ಟಾಪಿಕ್ ತಗೊಂಡು ಅದನ್ನ ವಿಸ್ತಾರವಾಗಿ ಮಾಹಿತಿಯಾಗಿ ಕೊಡಬಹುದು ನಮ್ಮ ವೀಕ್ಷಕರಿಗೆ? ಈ ಸಾರಿ ಅಂದ್ರೆ ಈಗ ಇದೇ ಜೂನ್ 1 ಅಥವಾ 2ನೇ ತಾರೀಕಿಗೆ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಹಂಗಾಗಿ ಕೆಲವೊಂದು ರಾಶಿಗಳಿಗೆ ಗುರುಬಲ ಬರ್ತಾ ಇದೆ, ಕೆಲವೊಂದು ರಾಶಿಗಳಿಗೆ ಗುರುಬಲ ಹೋಗ್ತಾ ಇದೆ. ಹಾಗಾಗಿ ಆ ಗುರುಬಲದ ಬಗ್ಗೆ, ಆ ಗುರುಗ್ರಹದ ಬಗ್ಗೆನೆ ನಾವು ಒಂದ್ ಸ್ವಲ್ಪ ವಿಸ್ತಾರವಾಗಿ ಈ ಸಂಚಿಕೆಯನ್ನು ಬೇಕಾದ್ರೆ ಮಾಡೋಣ. ಸರಿ ಗುರುಗಳೇ. ಈಗ ಗುರು ಅಂದ್ರೆ ತುಂಬಾ ಮುಖ್ಯವಾಗಿರ್ತಾನೆ. ಈ ಗುರುಬಲ ಇದ್ರೇನೆ ಸುಮಾರು ಕೆಲಸಗಳಾಗುತ್ತೆ ಅಂತ ಹೇಳ್ತಾರೆ. ಈಗ ಗುರು ಅಂದ್ರೆ ಯಾರು? ಈ ಗುರು ಬಲ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೀರಿ ಅಂದಾಗ ಗುರು ಗ್ರಹದ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕಾಗುತ್ತೆ. ಸೌರ ಮಂಡಲದಲ್ಲಿ ಸೂರ್ಯನಿಂದ 5ನೇ ಗ್ರಹ ಇದು. ಸೂರ್ಯನಿಂದ 5ನೇ ಗ್ರಹ. ಈ 9 ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಜುಪಿಟರ್. ಗುರು, ಜುಪಿಟರ್, ಇಂಗ್ಲಿಷ್ ನಲ್ಲಿ ಜುಪಿಟರ್. ನಮ್ಮ ಇದು ಎಲ್ಲ ಭಾರತೀಯ ಭಾಷೆಗಳಲ್ಲಿ ಗುರುನೇ. ಹಾಗಾಗಿ ನೋಡ್ರಿ, ಹಾಗೂ ಗುರುವಿಗೇನೆ ಮಹತ್ವ ಕೊಟ್ಟಿದ್ದಾರೆ. ನಮ್ಮ ಹಿಂದೆಲ್ಲ ನಮ್ಮ ಸನಾತನ ಧರ್ಮದ ಪ್ರಕಾರ ಗುರುವಿಗೆ ಅತ್ಯಂತ ಒಂದು ಇದನ್ನು ಕೊಟ್ಟಿದ್ದಾರೆ, ಒಂದು ಸ್ಥಾನ ಕೊಟ್ಟಿದ್ದಾರೆ. ಅದು ಈಗ ಸೈನ್ಸ್ ಬಂದಿರಬೇಕಾದ್ರೆ ಅದು ಅತ್ಯಂತ ಅವ್ರು ಕಂಡಿಡಿದ ಪ್ರಕಾರ ಗುರುನೇ ಅತ್ಯಂತ ದೊಡ್ಡ ಗ್ರಹ ಅಂತ ಅವ್ರಿಗೆ ಗೊತ್ತಾಗಿದೆ. ಸೈನ್ಸ್ ಪ್ರಕಾರ ಕೂಡ ಅವಾಗನೇ ಗೊತ್ತಾಗಿದೆ ಅಲ್ಲ. ವೈದಿಕ ಶಾಸ್ತ್ರ ಪ್ರಕಾರನೇ ಅವತ್ತಿನ ಇದ್ರಲ್ಲೇ ಎಷ್ಟೋ ವರ್ಷಗಳ ಮೊದಲೇ ಹಿಂದೆನೆ ಅವ್ರ ಗುರು ದೊಡ್ಡ ಗ್ರಹ ಅಂತ ನಾವು ಗುರುವಿಗೆ ಅದು ಒಂದು ಸ್ಥಾನನ ಕೊಟ್ಬಿಟ್ರೆ. ಹೌದು. ಈಗ ಗುರುಗ್ರಹ ಆಯ್ತು. ಗುರುಗ್ರಹ ಜೊತೆಗೆ ಈಗ ಗುರುಬಲ ಅಂತಾನು ನಾವು ಜಾತಕದಲ್ಲಿ ನೋಡ್ತೀವಿ. ಈ ಗುರುಬಲ ಇದ್ರೇನೆ ಎಲ್ಲಾ ತರ ಶುಭ ಕಾರ್ಯ ಆಗುತ್ತೆ ಅಂತೇಳಿ ಒಂದು ನಂಬಿಕೆ ಇದೆ, ಹೌದ್ರಾ? ಈಗ ಗುರುಬಲ ಇಲ್ಲ ಅಂದ್ರೂ ಆಗ್ಬೋದು ಅಂತ ನಾವು ಒಂದು ನಮ್ಮ ಮೊದಲನೇ ಸಂಚಿಕೆಯಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ, ಅದ್ರ ಬಗ್ಗೆ ಒಂದು ವಿಚಾರ ಮಾಡಿದೀವಿ. ಬಟ್ ಈಗ ನಂಬಿಕೆ ಇರೋದು ಗುರುಬಲ ಇದ್ರೇನೆ. ಯಾಕಂದ್ರೆ ಮದುವೆ ಆಗೋದು, ಒಂದು ಶುಭ ಕಾರ್ಯ ಬಂದಾಗ ಗುರುಬಲ ಬೇಕು. ಒಂದು ಉದ್ಯೋಗ ಸಿಗ್ಬೇಕಂದ್ರೂ ಗುರುಬಲ ಬೇಕು ಅಂತಾರೆ. ಒಂದು ಪ್ರಮೋಷನ್ ಆಗ್ಬೇಕಂದ್ರೂ ಗುರುಬಲ. ಈಗ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಗುರುಬಲ ಅಂತ ಇದೆ. ಸೊ ಇದನ್ನ ಜಾತಕದಲ್ಲಿ ಹೇಗೆ ಗುರ್ತಿಸ್ಕೋಬೇಕು? ಓಕೆ, ಈಗ ಈ ಗುರುಬಲ ಅನ್ನೋದು, ಗುರು ಅತ್ಯಂತ ಮುಖ್ಯ. ಅದು ಯಾವ ಸಮಯದಲ್ಲಿ ಜಾತಕದಲ್ಲಿ ಅತ್ಯಂತ ಮುಖ್ಯ ಅಂತ ಅಂದ್ರೆ, ಈಗ ಕೆಲವೊಬ್ಬರಿಗೆ ಜಾತಕದಲ್ಲಿ
ಅಶುಭ ದಿಶೆ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಗುರುಬಲ ತುಂಬಾ ಅತ್ಯಂತ ಒಂದು ಒಳ್ಳೆಯ ಒಂದು ಸ್ಥಾನದಲ್ಲಿದ್ರೆ ಅವನು ಒಳ್ಳೆ ಒಂದು ಫಲವನ್ನು ಕೊಡ್ತಾನೆ ಅನ್ನೋ ಒಂದು ನಂಬಿಕೆ. ಲಾಸ್ಟ್ ಸಂಚಿಕೆಯಲ್ಲಿ ಒಂದ್ ಸ್ವಲ್ಪ ಅದ್ರ ಬಗ್ಗೆ ನಾನು ಹೇಳಿದೀನಿ, ಮಾತಾಡಿದೀನಿ ನಾನು ಅದ್ರ ಬಗ್ಗೆ. ಗುರು ಹೇಗೆ ಇರುತ್ತಾನೆ ಅಂದ್ರೆ ಅವನಿರ್ತಕ್ಕಂಥ ಸ್ಥಾನ ಜಾತಕದಲ್ಲಿ ಈ ಗುರುಬಲ ಅಂದ್ರೆ ಈಗ ನಾಳೆ ಹೇಳಿದಲ್ಲ, ಜೂನ್ 1 ಮತ್ತು 2ನೇ ತಾರೀಕು, ಜೂನ್ 1ನೇ ರಾತ್ರಿ ಜೂನ್ 2ನೇ ತಾರೀಕಿಗೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಮೀನ ರಾಶಿಯವರೆಗೆ ಗುರುಬಲ ಬರ್ತಾ ಇದೆ. ಈಗ ನಾಳೆ ಜೂನ್ 1ನೇ ತಾರೀಕಿಂದ, ಜೂನ್ 1ನೇ ತಾರೀಕು ರಾತ್ರಿ ಅಂದ್ರೆ ಜೂನ್ 2ನೇ ತಾರೀಕು ಬೆಳಗ್ಗೆಯಿಂದ ನಮಗೆ ಈಗ ಸೂರ್ಯ ಉದಯದಿಂದ ಶುರು ಆಗುತ್ತೆ. ಸೂರ್ಯ ಉದಯ ಅಂತಂದೇನಿಲ್ಲ, ಅದು ಇಷ್ಟು ಗಳಿಗೆ ಫಲದಿಂದ ಬರುತ್ತೆ ಅಂತ ಇರುತ್ತೆ. ಅವತ್ತು 2ನೇ ತಾರೀಕಿಗೆ ಕಮೆನ್ಸ್ ಆಗುತ್ತೆ. ಅದು 2ನೇ ತಾರೀಕಿಂದ ಗುರುಬಲ ಅಂದ್ರೆ ಇಷ್ಟು ದಿನ ಒಂದು ವರ್ಷ ಇರ್ತಾನೆ. ಪ್ರತಿಯೊಂದು ರಾಶಿಯಲ್ಲಿ ಗುರು 1 ವರ್ಷ ಇರ್ತಾನೆ. ಅಂದ್ರೆ ಈಗ ನಾವು ಜೂನ್ 2ಕ್ಕೆ ಶುರು ಆದ್ರೆ ಮತ್ತೆ 1 ವರ್ಷದವರೆಗೂ ವರ್ಷವರೆಗೂ ಕಟಕ ರಾಶಿಯಲ್ಲಿ 2027 1ನೇ ಜೂನ್ ತನ ಇರ್ಬೋದು. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಬಟ್ ಆಲ್ಮೋಸ್ಟ್ ಆಲ್ ಒಂದು ರಾಶಿಯಲ್ಲಿ 1 ವರ್ಷ ಮಾತ್ರ ಒಂದು ರಾಶಿಯಲ್ಲಿ ಇರುತ್ತೆ. 12 ರಾಶಿ 12 ವರ್ಷ ತಗೊಳ್ತಾನೆ. 12 ರಾಶಿ 12 ವರ್ಷ ತಗಂತಾನೆ. ಅದೇ ನಾವು ಲಾಸ್ಟ್ ಟೈಮ್ ಹೇಳಿದ್ವಲ್ಲ, ಶನಿ ಬಗ್ಗೆ ಹೇಳಿದ್ವಿ. 2.5 ವರ್ಷ ಇರ್ತಾನೆ ಅಂತ ಹೇಳಿದ್ವಿ. ಅವನು 30 ವರ್ಷ ತಗೊಳ್ತಾನೆ. ಅವನ್ ಬಿಟ್ರೆ ನೆಕ್ಸ್ಟ್ ಇವನೇ ಬಹಳ ರಾಶಿಯಲ್ಲಿ ಬಹಳ ದಿನ ಇರ್ತಕ್ಕಂಥ ಗ್ರಹ ಅಂದ್ರೆ ಗುರು. 2ನೇ ಶನಿ ಬಿಟ್ರೆ 2ನೇ ಸ್ಥಾನಕ್ಕೆ ಅಂದ್ರೆ ಗುರು. ವರ್ಷಕ್ಕೆ ಒಂದೊಂದು ರಾಶಿಗೆ ವರ್ಷಕ್ಕೆ ಒಂದೊಂದು ರಾಶಿ ಬದಲಾವಣೆ. ಅಲ್ಲಿಗೆ ಎಲ್ಲಾ ರಾಶಿಗೂ ಒಂದೊಂದು ವರ್ಷ ಬಂದು ಹೋಗ್ತಾನೆ. ಒಂದೊಂದು ರಾಶಿ ಬಂದು ಹೋಗ್ತಾನೆ. ಅಲ್ಲಿಗೆ 12 ವರ್ಷಗಳಾಗುತ್ತೆ. ಈಗ ಗುರುಗಳೀಗ ನಾವು ಮೊದಲನೇ ಸಂಚಿಕೆಯಲ್ಲಿ ನಾವು ಹೇಳಿದಾಗ, ಈಗ ಶನಿ ಹೋಗ್ಬೇಕಾದ್ರೆ ಒಂದು ರಾಶಿಯಿಂದ ಒಂದು ರಾಶಿ ಹೋಗ್ಬೇಕಾದ್ರೆ ಈಗ 7.5 ಅದೆಲ್ಲ ಇದೆ. ಸೊ ಹಿಂಗಿರ್ಬೇಕಾದ್ರೆ ಕೆಲವೊಂದು ತೊಂದರೆಗಳು ಇದೆ, ಕೆಲವೊಂದು ಶುಭನೂ ಆಗುತ್ತೆ ಅಂತ ಮಾತಾಡಿದ್ವಿ ಡಿಸ್ಕಷನ್ ಅಲ್ಲಿ. ಈಗ ಗುರುನು ಅದೇ ತರನ, ಈ ಗುರು ಒಂದು ರಾಶಿಯಿಂದ ಇನ್ನೊಂದು ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನಾದ್ರು ಆತರ ಇದೆಯಾ? ಕೆಟ್ಟದ್ದು ಒಳ್ಳೇದು ತೊಂದ್ರೆನ ಏನಾದ್ರು ಆತರ ಏನಾದ್ರು ಇದೆಯಾ? ಆತರ ಅಂತಂದೇನಿರಲ್ಲ. ಗುರು ಅರ್ಥನೇ ನೋಡ್ರಿ ಎಷ್ಟು ಅರ್ಥ ಇದೆ ಅಂದ್ರೆ, ಈ 9 ಗ್ರಹಗಳಲ್ಲಿ ಹೇಗಾಗಿದೆ ಅಂದ್ರೆ 9 ಗ್ರಹಗಳಲ್ಲಿ ಶುಭ ಗ್ರಹಗಳು ಮತ್ತು ಅಶುಭ ಗ್ರಹಗಳು ಅಂತ ಒಂದು ಪಟ್ಟಿ ಇದೆ. ಗುರು ದೇವರುಗಳಿಗೆ ಅಧಿಪತಿ ಅಂದ್ರೆ ದೇವತೆಗಳಿಗೆ ಅಧಿಪತಿ ಗುರು. ಶುಕ್ರ ರಾಕ್ಷಸರಿಗೆ ಅಸುರರಿಗೆ ಅಧಿಪತಿ. ಗುರು ದೇವತೆಗಳಿಗೆ ಅಧಿಪತಿ, ಶುಕ್ರ ಅಸುರರಿಗೆ ರಾಕ್ಷಸರಿಗೆ ಅಧಿಪತಿ. ಆಗಿದ್ದಾಗ ಇಲ್ಲಿ 9 ಗ್ರಹಗಳಲ್ಲಿ ನೋಡ್ರಿ, ಶುಕ್ರ ರಾಕ್ಷಸರಿಗೆ ಅಧಿಪತಿ ಆದ್ರೂ ಕೂಡ ಅದು ಶುಭ ಗ್ರಹ. ಗುರು ದೇವತೆಗಳಿಗೆ ಅಧಿಪತಿ ಆದ್ರೂ ಕೂಡ ಅದು ಶುಭ ಗ್ರಹ. ಈ 9 ಗ್ರಹಗಳಲ್ಲಿ ರವಿ, ಚಂದ್ರ, ಕುಜ, ಮಂಗಳ, ಕುಜ ಅಂದ್ರೆ ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಈ 9 ಗ್ರಹಗಳಲ್ಲಿ ಚಂದ್ರ ಮತ್ತು ಬುಧ, ಗುರು, ಶುಕ್ರ, ಈ 4 ಗ್ರಹಗಳು ಶುಭ ಗ್ರಹಗಳು. ಇನ್ನುಳಿರ್ತಕ್ಕಂಥ 5 ಗ್ರಹಗಳಿದಾವಲ್ಲ ಅವು ಅಶುಭ ಗ್ರಹಗಳು. ಹಾಗಾಗಿ ಈಗ ಸಾಮಾನ್ಯವಾಗಿ ಗುರು ನೀವು ಕೇಳಿದ್ರಿ, ಅವ್ನಿಗೆ ಶನಿ ತರ ಇವನೇನ್ ಕೆಟ್ಟದ್ ಮಾಡಿ ಹೋಗ್ತಾನ ಅಂತಕ್ಕಂಥದ್ದನ್ನ ನೀವ್ ಕೇಳಿದ್ರಿ. ಆದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಸಾಮಾನ್ಯವಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಗೊತ್ತಲ್ಲ, ನಾವು ಸನಾತನ ಧರ್ಮ ಅಂದ್ರೂ ಕೂಡ ನಮ್ಮ ತುಂಬಾ ಆಚಾರ ವಿಚಾರದವು ಮತ್ತೆ ಜಾತಿಗಳು ಇದಾವ್ರಿ, ಬೇಕಾದಷ್ಟು ಇದಾವ್ ಜಾತಿಗಳು, ಹೌದಲ್ರಿ? ಅದಕ್ಕೆ ಇಲ್ಲ ಆ ಜಾತರ್ಗೆ ಈ ದೇವ್ರು, ಈ ಜಾತರ್ಗೆ ಈ ದೇವ್ರು ಅಂತ ನೀನ್ ಎಲ್ಲೂ ಇಲ್ಲ. ಎಲ್ಲರಿಗೂ ಗಣಪ ಒಂದೇ, ಎಲ್ಲರಿಗೂ ಈಶ್ವರನು ಒಂದೇ, ಎಲ್ಲರಿಗೂ ವೆಂಕಟೇಶ್ವರನು ಒಂದೇ. ಇಲ್ಲಿ ಏನಿದೆ ಅಂತ ಅಂದ್ರೆ ದೇವರುಗಳಿಗೆ ನಾವು ಸಮಾನರು, ಆದರೆ ಈ ಮನುಷ್ಯನಿಗೆ ಮಾತ್ರ ನಾವು ಮೇಲು ಕೀಳು, ಈ ಮನುಷ್ಯ ಜಾತಿಗೆ ನಾವು ಮೇಲು ಕೀಳಾಗಿದ್ದೇವೆ ಬಿಟ್ರೆ ದೇವತೆಗಳಲ್ಲಿ ಅದು ಇಲ್ಲೇ ಇಲ್ಲ. ಈ ಒಂದು ಗುರುಗಳು ನಾವು ಹೋಗ್ತಾ ಇರ್ತೀನಿ, ಯಾವ್ದೋ ಒಬ್ಬ ಗುರುಗಳು ಬರ್ತಾರೆ, ಒಬ್ಬ ಪೀಠಾಧಿಪತಿಗಳು ಬರ್ತಾರೋ, ಯಾರೋ ಒಂದು ಪೀಠಾಧಿಪತಿ, ಅವ್ರಿಗೆ ಕೈ ಮುಗಿತೇವೆ ತಾನೆ ನಾವು? ಏನ್ ಅವ್ರು ನಮ್ ಜಾತಿಯವರು ಅಂತಂದೇಳಿ ಏನ್ ಕೈ ಮುಗಿಯಲ್ಲ? ಅದಕ್ಕೆ ಸಂಬಂಧನೇ ಇಲ್ಲ. ಗುರು ಅಂದ್ರೆ ಗುರುನೇ. ಅಂದ್ರೆ ಅವನು ಗುರು ಅಂದ್ರೆ ಯಾವುದೇ ರೀತಿಯಿಂದನು ಕೆಟ್ಟದ್ದು ಮಾಡ್ಬೇಕು ಅಂತ ಏನು ಪ್ರಮೇಯ ಇರೋದಿಲ್ಲ. ಆದ್ರೆ ಅಲ್ಲಿ ಅನ್ನೋದು ಅರ್ಥ ಹೆಂಗಿದೆ, ಗುರುಬಲ. ಗುರುಬಲ ಅಂದ್ರೆ ಅವ್ರದ್ದು ಒಂದ್ ಸ್ವಲ್ಪ ಏನಪ್ಪಾ ಅಲ್ಲಿ ಪರ್ಸೆಂಟೇಜ್ ಅಲ್ಲಿ ಕಡಿಮೆ ಆಗುತ್ತೆ. ಈಗ ಬೈ ಚಾನ್ಸ್ ಈಗ ಸ್ಯಾಲರಿ ಕೊಡ್ಬೇಕಾದ್ರೆ ಇನ್ಸೆಂಟಿವ್, ರಾಯಲ್ಟಿ ಕೊಡ್ತಾರ ಅಂತಾರಲ್ಲ,
ಅದು ಅವ್ರಿಗೆ ಒಂದಿಷ್ಟು ಕಡಿಮೆ ಆಗುತ್ತೆ. ಅದೇನ ಗುರು ಹೋಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನ ಮಾಡಿ ಅಂದ್ರೆ ಹೋಗಲ್ಲ, ಆತರ ಏನಿಲ್ಲ. ಆತರ ಅಂತ ಸೊ ಇರೋ ಗ್ರಹಗಳಲ್ಲಿ ಗುರು ಒಳ್ಳೆ ಗ್ರಹ, ಗುರು ಒಳ್ಳೆ ಗ್ರಹ, ಶುಭ ಗ್ರಹ ಅಂತಾನೆ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಕೆಟ್ಟದ್ ಮಾಡಲ್ಲ, ಬಲ ಕಳ್ಕೊಳ್ತಾರೆ ಅಷ್ಟೇ. ಗುರುವಿಗೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೃಹಸ್ಪತಿ ಅಂತಾನು ಕರಿತೀವಿ ನಾವು. ಗೋಚಾರ, ಗೋಚಾರ ಅಂದ್ರ ಈಗ ನಡೀತಕ್ಕಂತ ಸಮಯ, ಇದಕ್ಕ ಗೋಚಾರ ಅಂತೀವಿ. ಇದೇ ಜೂನ್ 1-2ನೇ ತಾರೀಕಿಗೆ ಗುರು ಕಟಕ ರಾಶಿಯನ್ನ ಮಿಥುನ ರಾಶಿಯಿಂದ ಪ್ರವೇಶ ಮಾಡ್ತಾ ಇದೆ. ಆದ್ರೆ ಹೇಗೆ, ಯಾರ ರಾಶಿ ಅಂದ್ರೆ ಚಂದ್ರನಿರುವ ರಾಶಿಯಿಂದ ಅಂದ್ರೆ ಜನ್ಮ ರಾಶಿಯಿಂದ 2, 5, 7, 9 ಮತ್ತು 11ನೇ ಮನೆಗೆ ಅಂದ್ರೆ 11ನೇ ಮನೆಗೆ 11ನೇ ಸ್ಥಾನಕ್ಕೆ ಸ್ಥಾನದಲ್ಲಿ ಇರ್ತಾನೋ ಅಥವಾ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೋ ಅವ್ರಿಗೆ ಗುರುಬಲ ಬರುತ್ತೆ. ಹಂಗಾದ್ರೆ ಈಗ ಗುರು ಪ್ರವೇಶ ಮಾಡ್ತಾ ಇದ್ದಾನಲ್ಲ ಕಟಕ ರಾಶಿಗೆ, ಹಾಗಾದ್ರೆ ಯಾವ ರಾಶಿಯವರಿಗೆ ಗುರುಬಲ ಇದೆ, ಯಾವ ರಾಶಿಯವರಿಗೆ ಗುರುಬಲ ಇಲ್ಲ? ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಮೀನ ಈ ರಾಶಿಯವರಿಗೆ ಗುರುಬಲ ಬರುತ್ತೆ ಇವಾಗಿಂದ. ಇದು 1 ವರ್ಷ, ಅದೇ ಹೇಳಿದಲ್ರಿ ಈಗ, ಅದು 1 ವರ್ಷ ಇರ್ತಾನೆ ಗುರು ಅಂತ. ಮತ್ತೆ ಮೇಷ, ವೃಷಭ, ಕಟಕ, ಸಿಂಹ, ತುಲಾ, ಧನಸ್ಸು ಮತ್ತು ಕುಂಭ ರಾಶಿಯವರಿಗೆ ಗುರುಬಲ ಇರುತ್ತೆ. ಅಲ್ಲಿಂದ ಈಗ ಅಂದ್ರೆ 5 ರಾಶಿಯವರಿಗೆ ಗುರುಬಲ ಇರುತ್ತೆ, ಇನ್ನು 7 ರಾಶಿಯವರಿಗೆ ಗುರುಬಲ ಇರೋದು. ಈಗ ಗುರುಬಲ ಇಲ್ಲಿಂದ ಹೋಗ್ತಾ ಇದೇನ ಬೇರೆ ರಾಶಿಗೆ, ಅಥವಾ ಇದು ಮೊದ್ಲಿಂದನೇ ಇರ್ಲಿಲ್ಲ ಅಂತ ಹೇಳಿ? ಈಗ ಹೇಳಿದ್ರಲ್ರ, ಈಗ ಯಾವ್ಯಾವ ರಾಶಿಯವರು ಗುರುಬಲ ಕಳ್ಕೊಳ್ತಾ ಇದ್ದಾರೆ ಆಲ್ರೆಡಿ. ಈಗ ಗುರು ಮಿಥುನ ರಾಶಿಯಲ್ಲಿ ಇದ್ದಾನೆ. ಮಿಥುನ ರಾಶಿಯಲ್ಲಿ ಇದ್ದ ಅಂದ್ರೆ ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಕುಂಭ ಈ ರಾಶಿಯವರಿಗೆ ಈಗ ಗುರುಬಲ ಇತ್ತು. ಈಗ ಅಲ್ಲಿಂದ ಬೇರೆ ಬರ್ತಾ ಇದೆ, ಈಗ ಅಲ್ಲಿಂದ ಚೇಂಜ್ ಆಗ್ತದೆ. ಹಂಗಾರೆ ಇಷ್ಟು ರಾಶಿಯವರು ಗುರುಬಲವನ್ನು ಕಳ್ಕೊಳ್ತಾ ಇದ್ದಾರೆ. ಮೊದಲಿನ 1-2 ರಾಶಿಯವರಿಗೆ ಅವ್ರಿಗೆ ಇರ್ಲಿಲ್ಲ, ಈಗ ಅವ್ರು ಇದ್ರ ಜೊತೆಗೆ ಜಾಯಿನ್ ಆಗ್ತಾರೆ. ಅಂದ್ರೆ 7 ರಾಶಿಯವರಿಗೆ ಗುರುಬಲ ಇರಲ್ಲ, ಇನ್ನು 5 ರಾಶಿಯವರಿಗೆ ಗುರುಬಲ ಬರ್ತದೆ. ಗುರುಗಳು, ಅದೇ ಈಗ ನನ್ನ ಮುಂದಿನ ಪ್ರಶ್ನೆ ಇವಾಗ ಇಲ್ಲ ಅಂತ ಇದೆ. ಇವಾಗ ಈಗ ಕೆಲವು ಈಗ ವೃಷಭ ಆಗಿರ್ಬೋದು, ಕುಂಭ ಆಗಿರ್ಬೋದು, ಇವಕ್ಕೆಲ್ಲ ಕಳ್ಕೊಂತ ಇದಾರೆ ಅವರು ಅಂತೇಳಿ. ಈಗ ಶನಿ ತರ ಏನು ಅಂತ ಇದು ಕೆಟ್ಟದು ಇಲ್ಲ, ಆತರ ಏನಿಲ್ಲ, ಆತರ ಏನು ಅಶುಭ ಅಂತ ಇಲ್ಲ, ಶುಭನೇ ಅಂತ ಹೇಳಿದ್ರಿ ತಾವು. ಹಿಂಗಿರ್ಬೇಕಾದ್ರೆ ಈಗ ಇಲ್ಲಿ ಮೂವ್ ಆದ್ಮೇಲೆ ಇಲ್ಲಿ ಬಲ ಇಲ್ವಲ್ಲ, ಇಲ್ಲಿ ಏನ್ ಏರುಪೇರು ಆಗ್ಬೋದು ಈ ರಾಶಿಯವರಿಗೆ? ಸಾಮಾನ್ಯವಾಗಿ ನಾವು ಅದೇ ಹೇಳ್ತೀವಲ್ಲ, ಗುರುಬಲ ಬೇಕು. ಏನಾದ್ರು ಒಂದು ಗೃಹ ಪ್ರವೇಶ ಮಾಡ್ಬೇಕಾದ್ರೆ, ಒಂದ್ ಮನೆ ಕಟ್ಬೇಕಾದ್ರೆ, ಮತ್ತೆ ವಿವಾಹ ಇರ್ಬೋದು, ಯಾವ್ದಾದ್ರು ಒಂದು ಉದ್ಯೋಗ ಇರ್ಬೋದು, ಇಂಥ ಸಮಯದಲ್ಲಿ ಗುರುಬಲವನ್ನ ನೋಡ್ತೀವಿ. ಮತ್ತೆ ನಮ್ಮ ವೈಯಕ್ತಿಕ ಲಾಸ್ಟ್ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ಕೆಲವೊಂದು ಸಂದರ್ಭಗಳಲ್ಲಿ ನಾನು ಕೆಲವೊಂದು ಜಾತಕಗಳನ್ನ ಅನಲೈಸ್ ಮಾಡಿರೋ ಪ್ರಕಾರ ಗುರುಬಲ ಇಲ್ಲದ್ರೂ ಕೂಡ ಕೆಲಸ ಕಾರ್ಯಗಳಾಗಿದೆ. ನಾನು ಗುರುಬಲ ಇಲ್ಲದನೆ ನನಗೆ ಮದುವೆನೂ ಕೂಡ ಆಗಿದೆ. ಅದು ಒಂದು ನಾನು ಅದಕ್ಕೆ ಹೇಳಿದೆ, ಪೂರ್ವಜನ್ಮದ ಪುಣ್ಯ, ಅದು ಕರ್ಮ ಸಿದ್ಧಾಂತದ ಮೇಲೆ ನಿಂತಿದೆ ಅಂತ ನಿಮಗೆ ಹೇಳಿದೆ. ಹಾಗಾದ್ರೆ ಈ ಗುರು ಯಾವ ರಾಶಿಯಿಂದ, ಈಗ ಗುರು ನೋಡ್ರಿ ಎಂತ ಒಳ್ಳೆ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಅಂದ್ರೆ, ಕಟಕ ರಾಶಿ ಅವನ ಉಚ್ಚ ಸ್ಥಾನ, ಗುರುವಿಗೆ ಉಚ್ಚ ಸ್ಥಾನ. ಅವನು 5 ಡಿಗ್ರಿಯಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಇರ್ತಾನೆ, 5 ಡಿಗ್ರಿಯಲ್ಲಿ ಕಟಕ ರಾಶಿಯಲ್ಲಿ. ಹಾಗಾಗಿ ಕಟಕ ರಾಶಿಯವರಿಗಂತೂ ತುಂಬಾ ಒಳ್ಳೇದು. ಗುರುಬಲ ಇಲ್ಲ ಅಂದ್ರೂ ಕೂಡ ಅವ್ರ ರಾಶಿಗೆ ಎಂಟ್ರಿ ಆಗ್ತಾ ಇರೋದ್ರಿಂದ, ಅವ್ರ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ತುಂಬಾ ಒಳ್ಳೆಯ ಒಂದು ಸಮಯ. ಅದು 2, 5, 7, 9, 11ನೇ ಸ್ಥಾನ ಅಂತ ಹೇಳಿದೆ. 2ನೇ ಸ್ಥಾನ, ಯಾರ ರಾಶಿಯಿಂದ 2ನೇ ಸ್ಥಾನದಲ್ಲಿದೆ ಅವ್ರಿಗೆ ಯಾವುದೋ ಕಾರಣದಿಂದ ಯಾವ್ದೋ ದುಡ್ಡು ಬರ್ಬೇಕಾಗಿರೋದು, ಯಾವ್ದೋ ಹಣ ಬರ್ಬೇಕಾಗಿರೋದು, ಯಾವ್ದೋ ಒಂದು ಒಳ್ಳೆ ಕೆಲಸ ಆಗೋದು ಬೇಕಾದ್ರೆ ಬರ್ಬೋದು. ಅದು ಸಂಪತ್ತು, ಧನಸ್ಥಾನ ಅಂತ ಹೇಳ್ತೀವಿ, ಸಂಪತ್ತು ಬರ್ಬೋದು. ನೆಕ್ಸ್ಟ್ ಜನ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಏನಾದ್ರು ಅವ್ರಿಗೆ ಗುರುಬಲ ಇತ್ತು ಅಂದ್ರೆ, ಈಗ 5ನೇ ಸ್ಥಾನದಲ್ಲಿ ಇದ್ದ ಅಂದ್ರೆ, ಈಗ ಕೆಲವರಿಗೆ ಮದುವೆ ಆಗಿರುತ್ತೆ, ಅವ್ರಿಗೆ ಸಂತಾನ ಆಗಿರೋದಿಲ್ಲ. ಈ ವರ್ಷ ಸಂತಾನ ಭಾಗ್ಯ ಆಗ್ತಕ್ಕಂಥ ಸಾಧ್ಯತೆನೂ ಕೂಡ ಇರ್ತೈತಿ. ನೆಕ್ಸ್ಟ್ ಮತ್ತೆ ಅದು ಇನ್ನು 5ನೇ ಸ್ಥಾನ ಇನ್ನೂ ಏನ್ ಹೇಳ್ತೀವಿ ಅಂದ್ರೆ, ಅದಕ್ಕೆ ಬುದ್ಧಿ ಅಂತ ಹೇಳ್ತೀವಿ. ಬುದ್ಧಿ ಈ ಸಮಯದಲ್ಲಿ ಯಾವ್ದೋ ಒಂದ್ ಸ್ವಲ್ಪ ಮಕ್ಕಳು ಅವ್ರಿಗೆ ಒಂದ್ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಿರ್ತೈತಿ, ಏನೋ ಒಂದು ಯಾವ್ದೋ ಒಂದು ಸೀಟ್ ಸಿಕ್ಕಿರೋದಿಲ್ಲ. ಕೆಲವೊಬ್ರು ಲಾಸ್ಟ್ ಟೈಮ್ ಅವ್ರಿಗೆ CET ಬರ್ದಿರ್ತಾರೆ, ಪರ್ಸೆಂಟೇಜ್ ಆಗಿರಲ್ಲ, ನೀಟ್ ಬರ್ದಿರ್ತಾರೆ, ಅವ್ರಿಗೆ ಇದು ಸೀಟ್ ಸಿಕ್ಕಾರಲ್ಲ. ಈ ಸಮಯದಲ್ಲಿ ಆತರ ಏನಾದ್ರು ಗುರುಬಲ ಬಂದಿತ್ತು ಅಂದ್ರೆ, ಅವ್ರು ಮತ್ತೊಂದ್ಸಲ ನೀಟ್ ಕಂಡಕ್ಟ್ ಮಾಡಿ, ಅಥವಾ ಇದು ಇಂಜಿನಿಯರಿಂಗ್
ಈ ತರ JEE Reappear ಮಾಡಿದ್ರೆ. ಹೌದಲ್ಲ, ಎಲ್ಲ entrance exam, ಪ್ರವೇಶ ಎಂಟ್ರೆನ್ಸ್ ಎಕ್ಸಾಮ್ಗಳು ಇರ್ತಾವಲ್ಲ, ಈ ಸಮಯದಲ್ಲಿ ಅವರಿಗೆ ಸೀಟ್ ಸಿಗಂತ ಸಾಧ್ಯತೆಗಳು ಇರುತ್ತೆ. ಹೈಯರ್ ಎಜುಕೇಶನ್ ಪ್ಲಸ್ ಪಾಯಿಂಟ್ ಇರುತ್ತೆ. ಓದ್ಲಿದಂತ ಮಕ್ಕಳಿಗೆ ಈ ವರ್ಷ ಅವ್ರು ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅಲ್ಲಿ ಜ್ಞಾನ ಆಗುತ್ತೆ. ಆಮೇಲೆ ಸಂತಾನ ಆಗ್ಲಿಲ್ದಂತವ್ರಿಗೆ ಒಳ್ಳೇದಾಗುತ್ತೆ. ಈ ಸಮಯದಲ್ಲಿ ನಾವು ಸಾಮಾನ್ಯವಾಗಿ ಆಸ್ಟ್ರಾಲಜಿ ಪ್ರಕಾರ ಗುರು ಅಂದ್ರೆ ಆಯುರ್ವೇದ ಅಂತ ತಗೊಳ್ತೀವಿ. ಅದಕ್ಕೆ ರೀತಿ ಅವ್ರು ಬಹಳ ಈ ಸಂತಾನ ಆಗ್ಲಿಲ್ದಂತವ್ರು ಡಾಕ್ಟರ್ ತುಂಬಾ ಅಡ್ಡಾಡಿರ್ತಾರಲ್ಲ, ಓಡಾಡಿ ಆ ಡಾಕ್ಟರ್ ಹತ್ರ ಹೋದಲ್ಲಿ ಎಲ್ಲೋದ್ರು ಫೇಲ್ ಆಗ್ತಾ ಇರ್ತದೆ ಪಾಪ ಅವ್ರಿಗೆ. ಈ ಸಮಯದಲ್ಲಿ ಒಬ್ಬ ಸರಿಯಾದ ಡಾಕ್ಟರ್ ಕೂಡ ಸಿಗ್ಬೋದು ಅದಕ್ಕೆ ಸಜೆಸ್ಟ್ ಮಾಡಕ್. ಕರೆಕ್ಟ್ ನೋಡ್ರಿ, ಅದು ಕೂಡ ಅದು ಗುರುಬಲ ಅಂದ್ರೆ ನೋಡ್ರಿ ಎಷ್ಟು ಇದಿರ್ತತಿ ಅಂದ್ರೆ ಆಶೀರ್ವಾದ ಬೇಕು, ಒಂದು ಒಳ್ಳೇದಾಗಂತ ಸಾಧ್ಯತೆನೂ ಕೂಡ ಇರ್ತದೆ. ಈ ಸಮಯದಲ್ಲಿ ಅವ್ರಿಗೆ ಒಳ್ಳೆ ಒಬ್ಬ ಡಾಕ್ಟರ್ ಸಿಗ್ಬೋದು, ಅವ್ರಿಗೆ ಅಲ್ಲಿ ಸಂತಾನ ಭಾಗ್ಯನೂ ಕೂಡ ಬರ್ಬೋದು. ಮತ್ತೆ 7ನೇ ಮನೆಗೆ 7ನೇ ಮನೆಯಲ್ಲಿ ಪ್ರವೇಶ ಮಾಡಿದ್ರೆ ಅದು ಕಳತ್ರ ಭಾವ ಅಂತ ಹೇಳ್ತೀವಿ. ಜನ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಪ್ರವೇಶ ಮಾಡಿದಾಗ ಅವ್ರಿಗೆ ವಿವಾಹ ಯೋಗ ಬರೋ ಸಾಧ್ಯತೆ ಇರ್ತದೆ, ವಿವಾಹ ಭಾಗ್ಯ. ಮತ್ತೆ ಏನಾದ್ರು ಬಿಸ್ನೆಸ್ ಮಾಡ್ಲಿಕ್ಕೆ ಒಳ್ಳೇದಾಗುತ್ತೆ. ಆಮೇಲೆ ಏನಾದ್ರು ಆಸ್ತಿ ವಿಭಾಗ ಮಾಡ್ಕೊಳ್ಳಿಕ್ಕೆ ಪಾಲುದಾರಿಕೆ ಅಂತಾನು ಹೇಳ್ತೀವಿ, ಅದನ್ನ ಮಾಡ್ಕೊಳ್ಳಿಕ್ಕೂ ಕೂಡ ತುಂಬಾ ಚೆನ್ನಾಗಿರ್ತದೆ. ಆಮೇಲೆ ಮತ್ತೆ 9ನೇ ಸ್ಥಾನದಲ್ಲಿ ಬಂದ್ರೆ ಭಾಗ್ಯ ಸಿಗುತ್ತೆ. ಅನ್ಎಕ್ಸ್ಪೆಕ್ಟೆಡ್, ಅವ್ರಿಗೆ ಅನ್ಕೊಂಡೇ ಇರಲ್ಲ, ಯಾವ್ದೋ ಒಂದ್ ದುಡ್ಡು ಬಂದ್ಬಿಡ್ಬೋದು. ಭಾಗ್ಯ ನೋಡ್ರಿ ಗೊತ್ತೇ ಇಲ್ಲ, ಅದೃಷ್ಟ ಅನ್ಎಕ್ಸ್ಪೆಕ್ಟೆಡ್ ಭಾಗ್ಯ ಅವ್ರಿಗೊಂದು ಬರೋಂತ ಸಾಧ್ಯತೆ ಇರ್ತತಿ. ಐಶ್ವರ್ಯ, ಅಯ್ಯೋ ನನಗೆ ಅನ್ಕೊಂಡೇ ಇಲ್ಲ ಎಲ್ಲಿಂದನೋ ಬಂತು, ಅದೊಂದ್ ಇರ್ತತಿ. ಮತ್ತದು ಹೈಯರ್ ಎಜುಕೇಶನ್ ಚೆನ್ನಾಗಿರ್ತತಿ. ಆಮೇಲೆ ಆ ಸಮಯದಲ್ಲಿ 9ನೇ ಮನೆಯಲ್ಲಿ ಗುರು ಪ್ರವೇಶ ಮಾಡ್ತಾ ಇರ್ಬೇಕಾದ್ರೆ 9ನೇ ಮನೆಯಲ್ಲಿ ಅವ್ರಿಗೆ ಗುರು ಇದ್ದಂದ್ರೆ ಗುರುಬಲ, ಅವರು ಫಾರಿನ್ಗೆ ಹೋಗಂತ ಸಾಧ್ಯತೆಗಳು ಇರುತ್ತೆ. ವಿದೇಶ ಪ್ರಯಾಣ ಮತ್ತೆ ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗಂತ ಸಾಧ್ಯತೆ ಇರುತ್ತೆ. MS ಮಾಡಕ್ಕಂತ ಹೋಗ್ತಾರೆ, MD ಮಾಡಕ್ಕಂತ ಹೋಗ್ತಾರೆ. ಒಬ್ಬರು ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಅಂತಂದಲ್ಲ, ಅವರು ಕೆಲವೊಬ್ರು ಟೂರ್ ಅಂತಂದ ಹೇಳಿ ಕೂಡ ವಿದೇಶ ಪ್ರಯಾಣ ಆಗಂತ ಹೋಗಂತ ಸಾಧ್ಯತೆನೂ ಕೂಡ ಇರುತ್ತೆ. ಆಮೇಲೆ ನೆಕ್ಸ್ಟ್ 11ನೇ ಮನೆಯಲ್ಲಿ ಇದ್ರು ಗುರುಬಲ ಅಂತ ಹೇಳಿದ್ರೆ 11ನೇ ಮನೆ ನೋಡ್ರಿ, 11 ಲಾಭ, ಅವ್ರಿಗೆ ಲಾಭ ಆಗುತ್ತೆ. ಲಾಭ ಅಂದ್ರ ಅದು ಯಾವ ರೂಪದಾಗಾರ ಲಾಭ ಆಗ್ಬೋದು, ಹಿಂಗೆ ಅಂತಂದೇ ಇಲ್ಲ. ವಿವಾಹ ಆಗಿ ಲಾಭ ಆಗ್ಬೋದು. ಆಮೇಲೆ ಒಂದು ವಾಹನ ತಗೊಂಡ್ ಅದೊಂಥರ ಲಾಭ ಆಗ್ಬೋದು. ಮನೆ ಕಟ್ಬೋದು. ಏನಾದ್ರೂ ಒಂದು ರೀತಿಯಿಂದ ಅವರಿಗೆ ಲಾಭ, ಒಂದ್ ಒಳ್ಳೇದು, ಏನೋ ಒಂದು ಪ್ರಾಪರ್ಟಿ ಮಾಡ್ಕೊಂಡಪ್ಪ, ಒಂದು ಲಾಭನ ಅಲ್ರಿ ಅದೆಲ್ಲ. ಒಂದು ವೆಹಿಕಲ್ಸ್ ಅದೊಂದು ಲಾಭ, ವಾಹನ ವೆಹಿಕಲ್ಸ್, ಆಮೇಲೆ ಇದು ಮನೆ, ಮತ್ತೆ ಯಾವ್ದೋ ಒಂದು ಪ್ರಾಪರ್ಟಿ, ಯಾವ್ದೋ ಒಂದು ಸೈಟ್ ತಗೊಂಡೆ, ಏನೋ ಗೋಲ್ಡ್ ಪರ್ಚೇಸ್ ಮಾಡಿದ್ವಿ, ಅದು ಕೂಡ ಅದೊಂದು ಲಾಭ ಆಗುತ್ತೆ. 11ನೇ ಸ್ಥಾನ. ಈ ಸ್ಥಾನಗಳಿಗೆ ಈ ತರ ಫಲ ಕೊಡೋ ಅಂತ ಸಾಧ್ಯತೆ ಇರ್ತದೆ. ಗುರುಬಲ ಬಂದು ಈ ತರ ಎಲ್ಲ ಲಾಭಗಳು ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಗುರುಗಳೇ ನೀವು. ಈಗ ನಂದೇನೊಂದು ಪ್ರಶ್ನೆ ಅಂದ್ರೆ, ಇವಾಗ ಇದೆಲ್ಲ ಲಾಭ ಆಯ್ತು, ಈಗ ದೋಷನೂ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಈಗ ಇಲ್ಲ ಅಂತ ಹೇಳಿಲ್ಲ ನಾನು. ದೋಷ ಇದೆ, ದೋಷ ಇಲ್ಲ ಅಂತ ಹೆಂಗಂದೆ? ದೋಷ ಇಲ್ಲ ಅಂತ ಹೇಳೇ ಇಲ್ಲ ನಾನು. ದೋಷ ಅಂದ್ರೆ ಅರ್ಥ, ದೋಷ ಅಂದ್ರೆ ಈಗ ಗುರುಬಲ ಇಲ್ಲ ಅಂದ್ರೆ ಪಾಪ ಅವ್ರಿಗೊಂದು ಕಡಿಮೆ ಇದಾದಂಗ ಆಯ್ತಲ್ಲ, ಅದು ಬಲ ಕಳ್ಕೊಂಡಂಗ ಆಯ್ತು. ಗುರು ಶುಭ ಅಂತ ಹೇಳಿದ್ರಿ, ಗುರು ಶುಭ, ಗುರು ದೋಷನೂ ಇಲ್ಲ. ಗುರು ದೋಷ ಅಂತ ಅಂದ್ರೆ ಈಗ ಅವ್ನು ಗುರು ಕುಳಿತಿರ್ತಕ್ಕಂಥ ಸ್ಥಾನನೂ ಕೂಡ ಇಂಪಾರ್ಟೆಂಟ್ ಇರ್ತೈತಿ. ಅದನ್ನ ನಂಗೆ ಹೇಳಿದ್ವಿ. ಆಮೇಲೆ ಚೇಂಜ್, ಇದು ಒಂದು ಜನರಲ್ ಕಾನ್ಸೆಪ್ಟ್, ಇದು ಈ ತರ ಕೊಡ್ತಾನ ಫಲ ಅಂತಂದೇಳಿ. ಬಟ್ ಅವ್ನು ಕುಳಿತಿರ್ತಕ್ಕಂಥ ಸ್ಥಾನನೂ ಒಂದು ಇಂಪಾರ್ಟೆಂಟ್ ಅಲ್ಲ. ಹೌದು, ಪ್ರತಿಯೊಂದು ವ್ಯಕ್ತಿಲೂ ಬದಲಾಗ್ತಾ ಹೋಗುತ್ತೆ. ಇವತ್ತು ನೀವು ಈಗ ಇಲ್ಲಿ ನನ್ನ ಸ್ಥಾನಕ್ಕೆ ಬಂದಿದ್ದೀರಿ ಅಂತ ಅಂದ್ರೆ ನೀವು ನನಗೆ ಅತಿಥಿ ಹಾಕಿರಿ. ನೀವು ಇದು ನಂದ್ ಮನೆ ನನ್ ಜಾಗ ಅನ್ನಕ್ ಬರೋದಿಲ್ಲ. ನಾನ್ ನಿಮ್ ಮನೆಗ್ ಬಂದೆ, ನಿಮ್ ಮನೇಲಿ ಕೂತ್ರೆ ನಾನ್ ನಿಮ್ಮ ಒಬ್ಬ ಗೆಸ್ಟ್ ಆಗಿ ಬಂದಿರ್ತೀನಿ. ಹಂಗಲ್ ಗುರು ಈ 12 ರಾಶಿಯಲ್ಲಿ ಅವನು ಯಾವ ಮನೆಯಲ್ಲಿ ಕುಳಿತಿದ್ದಾನೆ, ಆ ಕುಳಿತಿರ್ತಕ್ಕಂತ ಸ್ಥಾನ ಎಷ್ಟು ಇಂಪಾರ್ಟೆಂಟು, ಅದ್ರ ಮೇಲೇನು ಕೂಡ ಇದು ವರ್ಕ್ ಆಗುತ್ತೆ. ಗೋಚಾರ ಅಂತಂದಲ್ರಿ, ಅವ್ರ ಜನ್ಮ ರಾಶಿನ ನೋಡ್ಬೇಕಾಗಿರ್ತಲ್ಲ. ಜನ್ಮ ರಾಶಿಗೆ ಈಗ ನೋಡಿ, ಗುರು ಯಾವ್ಯಾವ ರಾಶಿಯವರಿಗೆ ಶುಭ? ಮೇಷ ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ ಮತ್ತು ಮೀನ ರಾಶಿಯವರಿಗೆ ಶುಭ. ಮತ್ತೆ ಮಕರ ಮತ್ತು ಕುಂಭದವ್ರಿಗೆ ಮಧ್ಯಮ ಅಂತ ಹೇಳ್ಬೇಕಾಗುತ್ತೆ. ಅದು ಮಿಥುನ ಮತ್ತು ಕನ್ಯಾ, ವೃಷಭ ಮತ್ತು ತುಲಾ ಇವ್ರ ರಾಶಿಗೆ ಅತ್ಯಂತ ಅವನು ಅಶುಭ ಗ್ರಹನೇ. ಆದ್ರೆ ಅದಕ್ಕೆ ನಾನು ಹೇಳಿದೆ, ಜಾತಕವನ್ನು ಚೆಕ್ ಮಾಡ್ಬೇಕಾದ್ರೆ ಬರೀ ರಾಶಿ ಒಂದೇ ಅಷ್ಟೇ ಅಲ್ಲ, ಅವ್ರ ಲಗ್ನನು ಕೂಡ ನಾವು ನೋಡ್ಬೇಕಾಗಿರ್ತದೆ. ಅದು ಕೂಡ ಇಂಪಾರ್ಟೆಂಟ್ ಇರುತ್ತೆ, ಅದ್ರ ಮೇಲೆ ನೋಡ್ಬೇಕಾಗುತ್ತೆ. ಆಮೇಲೆ ಈಗ ಗುರುಬಲ, ಕೆಲವರಿಬ್ಬರಿಗೆ ಗುರುಬಲ ಅಷ್ಟೇ ಇರುತ್ತೆ. ಅವ್ರದ ಜಾತಕದಲ್ಲಿ, ಅವರ ಜನ್ಮ ಕುಂಡಲಿಯಲ್ಲಿ
ದೇಶ ಅಶುಭದ ದೇಶ ನಡೀತಾ ಇರ್ತೈತಿ, ಅಶುಭ ಭುಕ್ತಿ ನಡೀತಾ ಇರ್ತೈತಿ. ಅವಾಗ ಹೆಂಗ ಬರೀ ಗುರುಬಲ ಆದ ಮೇಲೆನೆ ಒಂದ್ ಸ್ವಲ್ಪ ಅವ್ರಿಗೆ ಏನೋ ಒಂದ್ ಸ್ವಲ್ಪ ಒಳ್ಳೇದು, ಏನೋ ಒಂದು ಈಗ ಏನೋ ಆಗಿರ್ತಕ್ಕಂಥ ಒಂದ್ ಸ್ವಲ್ಪ ನೀರು ಸಿಕ್ತಲ್ಲಪ್ಪ ಅಂತವಲ್ಲ, ಆ ರೀತಿ ಇದ್ದಂಗೆ. ಅದೇ ಒಳ್ಳೆ ದೇಶ ನಡೀತಾ ಇದ್ದು ಅವ್ರಿಗೆ ಗುರುಬಲನು ಇತ್ತು ಅಂದ್ರೆ ಅವ್ರು ತುಂಬಾನೇ ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ, ತುಂಬಾ ಅನುಕೂಲಗಳಾಗ್ತದೆ. ಮತ್ತೀಗ ದೋಷ ಇರೋಂಥವ್ರು ಏನ್ ಮಾಡ್ಬೇಕಾಗತ್ತೆ ಗುರುಗಳು? ಅವ್ರಿಗೆ ಪರಿಹಾರ ಏನು? ಓಕೆ, ಈಗ ಅದು ಗುರು ನಿಮಗೆ ಹೇಳಿದೆ, ಅದು ಈ ಕಟಕ ರಾಶಿಗೆ ಅವನು ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ಹೇಳಿದೆ. 5 ಡಿಗ್ರಿ ಬಂದಾಗ ಅವನು ಪರಮ ಉಚ್ಚ ಸ್ಥಾನದಲ್ಲಿ ಇರ್ತಾನೆ. ಬಟ್ ಕಟಕ ರಾಶಿ ಒಂದು ಉಚ್ಚ ಸ್ಥಾನ. ಮಕರ ರಾಶಿ ಇದೆ ಅಲ್ಲ, ಒಂದು ನೀಚ ಸ್ಥಾನ. ಅದಕ್ಕೆ ಬಹಳ ಹುಷಾರಿ ಇರ್ಬೇಕು. ಮಕರ ರಾಶಿಯಲ್ಲಿ ಗುರು ಯಾರ ಜಾತಕದಲ್ಲಿ, ಒರಿಜಿನಲ್ ಜಾತಕದಲ್ಲಿ ಇದ್ದಾಗೂ ಕೂಡ ತುಂಬಾ ಹುಷಾರಿರ್ಬೇಕು. ಮತ್ತ ಅವನು ರಾಹು ಕೇತುಗಳ ಜೊತೆಗೆ ಇದ್ದಾಗೂ ಕೂಡ ತುಂಬಾ ಹುಷಾರಿರ್ಬೇಕು. ಅದೇ ದೋಷ ನೋಡಿ. ಈಗ ಗುರು ಉಚ್ಚ ಸ್ಥಾನದಾಗ ಅದು ಬೇರೆ ಇರುತ್ತೆ. ಅವನ ತನ್ನ ಮಿತ್ರ ರಾಶಿಗಳು ಮತ್ತು ಉಚ್ಚ ಸ್ಥಾನದಲ್ಲಿ ಇದ್ದಾಗ ಅಂತ ಅವನ ಸ್ವಂತ ರಾಶಿಯಲ್ಲಿ ಇದ್ದಾಗ ತೊಂದರೆ ಅಲ್ಲ. ಅದೇ ಅವನು ಶತ್ರು ರಾಶಿ ಮತ್ತು ರಾಹು ಕೇತುಗಳ ಜೊತೆಗೆ, ಪಾಪ ಗ್ರಹಗಳ ಜೊತೆಗೆ ಮತ್ತು ನೀಚ ಸ್ಥಾನದಲ್ಲಿ ಇದ್ರೆ ಅದು ಒಂದ್ ಸ್ವಲ್ಪ ಗುರು ದೋಷ ಬಂದಂಗನೆ ನಮ್ಗೆ. ಗುರು ತನ್ನ ಬಲವನ್ನ ಕಳ್ಕೊಂಡಿರ್ತಾನೆ. ಮತ್ತೆ ಅದಕ್ಕೋಸ್ಕರ ನಾವು ಏನ್ ಅದಕ್ಕೆ ಮಾಡ್ಬೇಕು, ಈ ಗುರುಬಲ ಇಲ್ದವ್ರು ಏನ್ ಮಾಡ್ಬೇಕು, ಅವ್ರ ಜಾತಕದಲ್ಲಿ ಗುರು ಅವನು ತನ್ನ ಬಲವನ್ನ ಕಳ್ಕೊಂಡಿದ್ರೆ ಅವ್ರು ಏನ್ ಮಾಡ್ಬೋದು ಅನ್ನೋದು ನಿಮ್ ಪ್ರಶ್ನೆ. ಈಗೇನ್ ಅದ್ ಕೇಳೋದಿದೆಯಾ ಏನಾದ್ರು? ಈಗ ಅದ್ ಪರಿಹಾರ ನಾನು ಹೇಳ್ಬೇಕಾ ಮುಂದೆ, ನಾನೇ ಮುಂದುವರಿಸ್ಬೇಕಾ? ಇಲ್ಲ, ಮುಂದುವರಿಸಿ ಗುರುಗಳೇ. ಅದನ್ನೇ ಈಗ ಪರಿಹಾರಗಳು ಏನು ಅಂತ, ಈಗ ಏನ್ ಮಾಡ್ಬೇಕು ಅವರು ಈ ದೋಷನ ಒಂದು ನಿವಾರಣೆ ಮಾಡ್ಲಿಕ್ಕೆ? ಓಕೆ, ಹಂಗಾದ್ರೆ ಈಗ ಗುರುಬಲ ಬಂದ್ರೆ ಅವ್ರದ್ದು ಜಾತಕದಲ್ಲಿ ತುಂಬಾ ಒಳ್ಳೆ ಸಮಯ ಇತ್ತು ಅಂದ್ರೆ ಅವ್ರೇನ್ ಗುರುವಿಗೆ ನಡ್ಕೋಬಾರ್ದು ಅಂತನೇನಿಲ್ಲ. ಅದೇ, ಈಗ ಒಂದು ದೋಷ ಗುರುಬಲ ಇದ್ರೂನು ಅದನ್ನ ಹೆಚ್ಚಿಸ್ಕೊಳ್ಳೋದು ಒಂದು ಇದ್ರೆ ಮತ್ತೆ ಅದು ಎಕ್ಸ್ಟ್ರಾ ಆರ್ಡಿನರಿ ಇದ್ದಂಗಲ್ಲ, ಅವ್ರಿಗಿನ್ನು ಹೆಚ್ಚಿನ ಒಂದು ಇದು ಸಿಗುತ್ತೆ. ಯಾರಿಗೆ ಈಗ ಗುರುಬಲ ಇಲ್ಲ, ಗುರುವಿನಿಂದ ತೊಂದರೆ ಇದೆ, ಗುರು ನೀಚ ಸ್ಥಾನದಲ್ಲಿ ಇದ್ದಾನೆ, ಗುರು ದೇಶ ಅವ್ರಿಗೆ ಅಶುಭ ಇದೆ, ಯಾರಿಗೆ ಗುರು ತುಂಬಾ ಪ್ರಾಬ್ಲಮ್ಸ್ ಇದ್ದಾನೆ, ಅವ್ರಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇದೆ ನನ್ನ ಅನುಭವದಲ್ಲಿ. ಹೈಯರ್ ಎಜುಕೇಶನ್ ಮಾತ್ರ ಅವ್ರದ್ದು ಆಗದೇ ಇಲ್ಲ. ಯಾರಿಗೆ ಗುರು ಅಶುಭನಾಗಿ ಅವನು ಒಳ್ಳೆ ಮನೆಯಲ್ಲಿ ಇಲ್ಲ, ಅವನು ತುಂಬಾ ಅಶುಭ ಸ್ಥಾನದಲ್ಲಿ ಇದ್ದಾನೆ, ಪಾಪಗ್ರಹಗಳ ಜೊತೆಗೆ ಇದ್ದಾನೆ, ಅವನಿದ್ರೆ ಅವ್ರ ಹೈಯರ್ ಎಜುಕೇಶನ್ ಇರೋದಿಲ್ಲ. ಒಂದು ಲಾಸ್ಟ್ ಅವ್ರ SSLC PUC ಮಾಡಿರ್ತಾರೆ, ಇಲ್ಲ ಅಂದ್ರೆ ಅಮ್ಮಮ್ಮ ಅಂದ್ರೆ ಒಂದು ಡಿಗ್ರಿ ಮಾಡಿರ್ತಾರೆ. ಅದ್ರ ಮೇಲೆ ಅವ್ರು ಹೋಗಕ್ ಸಾಧ್ಯನೇ ಇಲ್ಲ. ಆದ್ರೆ ಅವ್ರಿಗೆ ಮಾತ್ರ ಒಂದೊಂದು ಟೈಮ್ನಲ್ಲಿ ಹೆಂಗಿರುತ್ತೆ ಅಂದ್ರೆ, ಕೆಲವೊಬ್ರಿಗೆ ಅವ್ರಿಗೆ ಹೈಯರ್ ಎಜುಕೇಶನ್ ಕೊಟ್ಟಿರಲ್ಲ, ದುಡ್ಡು ಮಾತ್ರ ಸಕ್ಕಾಬಿಡ ಕೊಟ್ಟಿರ್ತಾರೆ. ಬಹಳಷ್ಟು ಜನ ಈ ಒಂದು ಬಿಸ್ನೆಸ್ ವ್ಯವಹಾರದಲ್ಲಿ ಇರ್ತಾನೆ. ಅವ್ರಿಗೆ ಯಾಕಂದ್ರೆ ಅಲ್ಲಿ ಏನಾಗಿರ್ತೈತಿ ಅಂತ, ಅವ್ರಿಗೆ ಸಣ್ಣ ವಯಸ್ಸಿನಲ್ಲಿ ನಡೀತಾ ಇರ್ಬೇಕಾದ್ರೆ ಅವ್ರಿಗೆ ಒಳ್ಳೆ ಟೈಮ್ ನಡೀತಾ ಇರಲ್ಲ. ಅವ್ರಿಗೆ ಏನಕ್ಕೆ ಅವ್ರಿಗೆ ಒಳ್ಳೆ ವಯಸ್ಸಿಗೆ ಬಂದಾಗ ಅದು ಗುರು ಒಳ್ಳೆನಾಗಿರ್ತಾನ, ಅವ್ರಿಗೆ ಶುಭಗ್ರಹ ಆಗಿರ್ತೈತಿ. ಅವ್ರಿಗೆ ಒಳ್ಳೆ ಟೈಮ್ ಗುರು ದೇಶನ ಇನ್ನೊಂದ್ ಏನೋ ಬಂದಾಗ ಅವ್ರಿಗೆ ಒಳ್ಳೆ ದುಡ್ಡು ಬಂದ್ಬಿಡ್ಬೋದು. ಹೌದು, ನಿಜ. ಆ ತರ ಆಗಿದೆ. ಯಾಕಂದ್ರೆ ಎಷ್ಟೋ ಜನಗಳು ಸಾಮಾನ್ಯ ನೋಡಿದಿರಿ ನೀವು, ಎಷ್ಟೋ ರಾಜಕಾರಣಿಗಳು ಏನು ಓದಿರೋದಿಲ್ಲ, ಅವ್ರಿಗೆ ಎಷ್ಟು ಕೋಟ್ಯಾನ್ ಗಂಟ್ಲೆ, ಸಾವಿರಾರು ಕೋಟಿ ಗಂಟ್ಲೆ ಆಸ್ತಿ ಇರುತ್ತೆ, ಎಲ್ಲಾ ವಾಹನದಿಂದ ಹಿಡ್ಕೊಂಡು ಐಶ್ವರ್ಯ ಸಂಪತ್ತು ಬಿದ್ದಿರ್ತದೆ ಸರ್ ಅವ್ರಿಗೆ. ಬಟ್ ಅಲ್ಲಿ ಅವ್ರಿಗೆ ಇದು ಇರೋದಿಲ್ಲ, ವಿದ್ಯೆ ಇರೋದಿಲ್ಲ, ಬಟ್ ಎಲ್ಲದೂ ಇರ್ತದೆ. ಆಮೇಲೆ ಜ್ಞಾನ ಇರ್ತೈತ್ರಿ ನೋಡ್ರಿ, ಅದಕ್ಕೆ ಅಂತೀವಿ ವ್ಯವಹಾರ ಜ್ಞಾನ ಇರುತ್ತೆ. ಗುರುಗೆ ಅದಕ್ಕೆ ಹೇಳಿದಾನೆ, ಗುರುವಿಗೆ ಧನಕಾರಕ, ಸಂತಾನಕಾರಕ ಮತ್ತು ಜ್ಞಾನಕಾರಕ ಅಂತ ಹೇಳ್ತೀವಿ. ನೀವು ಅಬ್ಸರ್ವ್ ಮಾಡಿ ನೋಡಿರ್ಬೇಕಾದ್ರೆ ಬಹಳ ಜನ ಒಬ್ಬರು ವಿದ್ಯೆ ಇರೋದಿಲ್ಲ, ಅವ್ರಿಗೆ ತುಂಬಾ ಜ್ಞಾನ ಇರುತ್ತೆ, ಹೆವಿ ಜನರಲ್ ನಾಲೆಡ್ಜ್ ಇರುತ್ತೆ ಅವ್ರಿಗೆ. ಹೌದು, ಅಬ್ಸರ್ವ್ ಎಷ್ಟು ಅಬ್ಸರ್ವ್ ಮಾಡಿ ಬಹಳ ಜನ ಓದಿರ್ತಾರೆ, ಉದ್ಯೋಗದಲ್ಲಿ ಇರ್ತಾರೆ, ಅಷ್ಟೊಂದು ಇದಾಗೋದಿಲ್ಲ. ಅವರು ಹೈಯರ್ ಆಫೀಸರ್ಸ್ ಅವೆಲ್ಲ ಇದ್ದಿರ್ತಾರೆ. ಎಷ್ಟೋ ಜನ IAS ಆಫೀಸರ್ ಇರ್ತಾರೆ ಸರ್, IAS ಆಮೇಲೆ IPS ಆಫೀಸರ್ ಇರ್ತಾರೆ. ಮತ್ತೆ ಒಬ್ರು ಅವನು MLA MP ಮುಖ್ಯಮಂತ್ರಿ, ಇವ್ರು CM DCM ಅಂತ ಇದ್ದಾಗ ಅವ್ರದ್ದು ಒಂದು ಡಿಗ್ರಿ ಆಗಿರ್ತೈತಿ, SSLC PUC ಆಗಿರ್ತೈತಿ, ಅವ್ರ ಜೊತೆಗೆ ಇವ್ರು ಅಡ್ಡಾಡಲ್ರ ಫೈಲ್ ಹಿಡ್ಕೊಂಡು. ಹೌದೌದು, ಮಾಡ್ಲೇಬೇಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಅದಕ್ಕೆ ಸರ್ ಗುರು ಏನಾದ್ರು ಅವ್ರು ಇದ್ರಲ್ಲಿ ಇದ್ರೆ, ನಾನು ಫಸ್ಟ್ ಹೇಳೋದು ದೇವ್ರು ಅಂದ್ರೆ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಗಳು. ಅವ್ರ ಗುರುವಿಗೆ ಗುರು. ಈ ಪ್ರಪಂಚದಲ್ಲಿ ಇರ್ತಕ್ಕಂತ ಎಷ್ಟು ಗುರುಗಳಿದ್ದಾರೆ, ಆ ಗುರುಗಳಿಗೆಲ್ಲ ಗುರುಗಳು ಅಂದ್ರೆ ದತ್ತಾತ್ರೇಯ ಸ್ವಾಮಿಗಳು. ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರು ಮೂವರು ಸೇರಿದ್ರೆ ಗುರುಗಳು, ಗುರುನೇ ಆಗೋದು. ಬ್ರಹ್ಮ ವಿಷ್ಣು ಮಹೇಶ್ವರ ಸೇರಿದ್ರೆ ಗುರು ಆಗೋದು. ಈ ಗುರು ಅನ್ನ ಪದ ಎಲ್ಲಿಂದನಾದ್ರೂ ಹುಟ್ಟಿದೆ ಅಂದ್ರೆ ಅದು ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಗಳಿಂದನೇ ಹುಟ್ಟಿರೋದು. ಆಮೇಲೆ ಎಲ್ಲ ಒಂದು ಸಮಾಜಕ್ಕೊಬ್ಬೊಬ್ರು ಗುರುಗಳು ಈ ತರ ಎಲ್ಲ ಬಂದಿದೆ.
ಹಂಗಾಗಿ ಈ ಪರಿಹಾರ ಅಂತ ಬಂದಾಗ ಹ್ಮ್ ನೀವು ಬೇಕಾದ್ರೆ ಸರಳ ಮಂತ್ರ ದತ್ತಾತ್ರೇಯ ಸ್ವಾಮಿದು ಹ್ಮ್ ಸರಳ ಮಂತ್ರ ಸರ್. ಓಂ ದ್ರಾಂ ದತ್ತಾತ್ರಾಯ ನಮಃ ಹ್ಮ್ ಆ ಮಂತ್ರ ಹೇಳ್ಬೋದು ಡೈಲಿ. ಹ್ಮ್ ಆಮೇಲೆ ಓಂ ಶ್ರೀ ಜೈ ಗುರುದೇವ ದತ್ತ ಅಂತಂದೇಳಿ ಅದನ್ನ ಬೇಕಾದ್ರೆ ನಾಮಸ್ಮರಣೆ ಮಾಡ್ಬೋದು. ಮತ್ತೆ ಅದೇ ರೀತಿ ಕೆಲವೊಂದು ಸಂದರ್ಭದಲ್ಲಿ ಗುರುವಿಂದು ಓಂ ಶ್ರೀ ಗುರವೇ ನಮಃ. ಆಮೇಲೆ ಗುರುವಿನ ಮಂತ್ರ ದೇವನಾಂಚ ಋಷಿಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಈ ಮಂತ್ರನು ಕೂಡ ಬೇಕಾದ್ರೆ ಅವ್ರು ಹೇಳ್ಬೋದು. ಮತ್ತೆ ಅದೇ ರೀತಿ ಗುರುವಾರಕ್ಕೊಮ್ಮೆ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳ ಮಠ ಇರ್ಬೋದು, ಆಮೇಲೆ ಸಾಯಿ ಮಂದಿರ ಇರ್ಬೋದು, ಶ್ರೀ ಸಾಯಿಬಾಬಾ ಮಂದಿರ ಇರ್ಬೋದು. ಮತ್ತ ಈ ನಮ್ ಭಾಗ ಅಂದ್ರೆ ಮೀನ್ಸ್ ಈ ನಮ್ ದಾವಣಗೆರೆ ಭಾಗ ಅಂತ ನಮ್ಮ ಮಧ್ಯ ಕರ್ನಾಟಕದ ಭಾಗ ಅಂತ ತಗೊಂಡಾಗ ನಮ್ಮ ಇಲ್ಲಿ ಬರ್ತಾರೆ. ನಾವು ಈ ಭಾಗದಲ್ಲಿ ಬಂದಾಗ ನಾಯಕನ ಕಟ್ಟಿ ತಿಪ್ಪೇರುದ್ರ ಸ್ವಾಮಿಗಳು ಇರ್ಬೋದು, ಆಮೇಲೆ ಗುರು ಕೊಟ್ಟೂರೇಶ್ವರರ್ ಇರ್ಬೋದು, ಮತ್ತೆ ಅದೇ ರೀತಿ ಇಲ್ಲಿ ಇದು ಬರುತ್ತೆ ಸರ್, ಇಲ್ಲಿ ರಾಣೆಮನೂರ್ ಹತ್ರ ಹರಿಹರ ತಾಲೂಕದು ಕುಡಗಾತ್ರಿ ಶ್ರೀ ಕರಬೇಶ್ವರರ್ ಇರ್ಬೋದು, ಹುಬ್ಬಳ್ಳಿ ಸಿದ್ದಾರೂಢ ಸ್ವಾಮಿಗಳು ಇರ್ಬೋದು. ಗಾಣಗಾಪುರ ಇದೆ ನಮ್ಮ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಪೀಠಿಕಾಪುರ ಅಂತ ಇದೆ, ಮತ್ತೆ ಮಹಾರಾಷ್ಟ್ರದಲ್ಲಿ ನರಸಿಂಹವಾಡಿ ಅಂತ ಇದೆ. ಒಟ್ಟು ಗುರುಗಳ ಕ್ಷೇತ್ರ. ಮತ್ತೆ ಅವ್ರು ನಂಬಿರ್ತಕ್ಕಂಥ ಗುರು ಯಾವ್ದಾರ ಇದ್ರೆ ಅದಿಲ್ಲಿಗೂ ಕೂಡ ಹೋಗ್ಬಾರ್ದು. ಪಾಪ ಆಗದೆ ಇರತಕ್ಕಂಥವ್ರು ಅಲ್ಲೇ ಸಿಟಿಗಳಲ್ಲಿ ಅವರ ಊರಲ್ಲೇ ಗುರುವಿನ ಒಂದು ಮಂದಿರ ಮಠ ಮಂದಿರಗಳು ಕಟ್ಟಿರ್ತಾರ, ಅಲ್ಲಿಗೆ ಹೋಗಿ ಬರ್ಲಿ, ಏನ್ ತೊಂದ್ರೆ ಇಲ್ಲ. ಅವ್ರು ವಾರ ಯಾವುದು ಗುರುವಿನ ವಾರ ಗುರುವಾರ, ಗುರುವಾರ ದಿನಾನೇ ನಡ್ಕೋಬೇಕು. ಆಮೇಲೆ ಅದೇ ರೀತಿ ಗುರುವಿನ ಧಾನ್ಯ ಯಾವುದು ಕಡಲೆ ಕಾಳು ದಾನ ಮಾಡ್ಬೋದು, ಕಡಲೆ ಬೇಳೆ ದಾನ ಮಾಡ್ಬೋದು. ಮತ್ತ ಅದ್ರ ಜೊತೆಗೆ ಅವ್ರೇನಾದ್ರು ಹಸುವಿಗೆ ಕಡಲೆ ಬೇಳೆ ತಿನ್ಸ್ತಕ್ಕಂಥದ್ದು, ಆಮೇಲೆ ಹಳದಿ ಬಟ್ಟೆಯನ್ನ ದಾನ ಮಾಡ್ತಕ್ಕಂಥದ್ದು. ಗುರುಗಳ ದೇವಸ್ಥಾನಕ್ಕೆ ಗುರುಗಳ ಮಠ ಮಂದಿರಗಳಿಗೆ ಹೋಗ್ಬೇಕಾದ್ರೆ ಹಳದಿ ಹೂವನ್ನ ಬೇಕಾದ್ರೆ ತೆಗೆದುಕೊಂಡು ಹೋಗ್ಬೋದು. ಮತ್ತೆ ಅದ್ರ ಜೊತೆಗೆ ಅವ್ರು ಇನ್ನೂ ಒಂದ್ ಮಾಡ್ಬೋದು, ಎಲ್ಲೋ ಯಾವ್ದೋ ಒಂದು ನೆಂಟರ ಊರಿಗೆ ಹೋಗಂತ ಪರಿಸ್ಥಿತಿ ಬರುತ್ತೆ, ಸ್ನೇಹಿತರ ಊರಿಗೆ ಹೋಗ್ಬೇಕಂತ ಪರಿಸ್ಥಿತಿ. ಸಾಮಾನ್ಯವಾಗಿ ಏನಾದ್ರು ನಾವು ತಗೊಂಡು ಹೋಗ್ತೀವಿ ಅಂತ ಸಮಯದಲ್ಲಿ ಕಡ್ಲೆ ಹಿಟ್ಟಿಂದ ಮಾಡಿರ್ತಕ್ಕಂಥದ ಖಾದ್ಯನ ತಗೊಂಡು ಹೋದ್ರೂ ಒಳ್ಳೇದು. ಅಂದ್ರೆ ಈಗ ಯಾರಾದ್ರೂ ಬೇರೆ ಸ್ನೇಹಿತರಾಗ್ಲಿ ನೆಂಟರ ಮನೆಗೆ ಹೋಗ್ಬೇಕಂದ್ರೆ ಒಂದು ಕಡ್ಲೆ ಹಿಟ್ಟಿನ ಮಾಡಿರ್ತಕ್ಕಂಥ ಖಾದ್ಯ, ಈ ಮೈಸೂರು ಪಾಕ್ ಇರ್ಬೋದು, ಇನ್ನೊಂದು ಯಾವ್ದಾದ್ರು ಇರ್ಬೋದು, ಇದು ಈ ತರ ತಗೊಂಡು ಹೋಗೋದ್ರಿಂದ ಕೂಡ ಅವ್ರಿಗೆ ಒಂದು ಒಳ್ಳೇದಾಗುತ್ತೆ. ಆಮೇಲೆ ಮನೆಯಲ್ಲಿ ಹೆಣ್ಮಕ್ಳು ಈ ಉಡಿ ತುಂಬಾ ಕಾರ್ಯಕ್ರಮ ಎಲ್ಲ ಇರುತ್ತೆ. ಉಡಿ ತುಂಬಾ ಕಾರ್ಯಕ್ರಮ ಇದ್ದಾಗ ಹಳದಿ ಹಳದಿ ಬ್ಲೌಸ್ ಪೀಸ್ ಅನ್ನ ಉಡಿ ತುಂಬಲಿಲ್ಲ, ಅವ್ರಿಗೆ ಗುರುಬಲ ಇಲ್ದಾರ, ಅವ್ರಿಗೆ ಅವ್ರ ಜಾತಕದಲ್ಲಿ ತೊಂದರೆ ಇದ್ರೆ ಈ ರೀತಿನೂ ಮಾಡಿದ್ರೆ ಒಳ್ಳೇದಲ್ಲ ನೋಡಿ. ಸಿಂಪಲ್ ಪರಿಹಾರ. ಆಮೇಲೆ ದಾನವನ್ನು ಮತ್ತೆ ಅವ್ರೇನಾದ್ರು ಕೊಡ್ಬೇಕು, ಯಾರಿಗಾರು ಬಟ್ಟೆ ಗಿಟ್ಟೆ ಕೊಡಿಸ್ಬೇಕು ಅಂತ ಬಡವ್ರಿಗೆ ಕೊಡಿಸ್ಲಿ, ಹಳದಿ ಬಟ್ಟೆ ಕೊಡಿಸ್ಲಿ. ಯಾರಾದ್ರೂ ವಯಸ್ಸಾದವ್ರಿಗೆ ಏನಾದ್ರು ಕೊಡ್ಬೇಕಂತ ಹಳದಿ ಬಟ್ಟೆ ಕೊಡಿಸ್ಲಿ. ಕಡ್ಲೆ ಮತ್ತೆ ಹಳದಿ, ಕಡ್ಲೆ ಬೇಳೆ ಮತ್ತೆ ಹಳದಿ. ಮತ್ತೆ ಅದೇ ಮತ್ತೆ ಇನ್ನೊಂದು ಕೇಳಿಲ್ಲ ನೀವು, ಈಗ ಸಾಮಾನ್ಯವಾಗಿ ರತ್ನಗಳು ಬರ್ತದೆ. ಈಗ ರತ್ನ ಅಂತ ಗುರುವಿಂದ ಯಾವ್ದು ಅಂದ್ರೆ ಅವ್ನ ಸ್ಟೋನ್ ಕನಕ ಪುಷ್ಯರಾಗ, ಯೆಲ್ಲೋ ಸಫೇರ್ ಅಂತ ಹೇಳ್ತೀವಿ, ಕನಕ ಪುಷ್ಯರಾಗ. ಬಟ್ ಅವರ ಜಾತಕದಲ್ಲಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಲಗ್ನಗಳನ್ನ ನೋಡಿ ಹೇಳ್ಬೇಕಂತ. ನನಗೆ ಗುರುಬಲ ಇಲ್ಲ, ನಾನೀಗ ಕನಕ ಪುಷ್ಯರ ಹಾಕಿ ಅಂದ್ರೆ ಒಳ್ಳೇದಾಗತ್ತೆ ಅಂತ ಆ ರೀತಿಯಿಂದ ಸಜೆಸ್ಟ್ ಮಾಡ್ಕೋಬಾರ್ದು. ಅವ್ರದ್ದು ಲಗ್ನ ಯಾವ್ದು ಅದನ್ನೆಲ್ಲ ನೋಡಿ, ಅದಕ್ಕೆ ಜಾತಕ ತಿಳಿದಂತರ ಹತ್ರ ಜಾತಕ ಜನ್ಮ ಕುಂಡಲಿಯಿಂದ ಅವ್ರು ತೋರಿಸಿ ಇದನ್ನ ವೇರ್ ಮಾಡೋಕೋ ಬೇಡ ಅಂತಂದು ಹೇಳ್ಕೊಂಡು ಅವ್ರು ಮಾಡೋದ್ ಬೆಟರ್, ಧಾರಣೆ ಮಾಡೋದು ಒಳ್ಳೇದು. ಇದನ್ನೆಲ್ಲ ಮಾಡೋದ್ರಿಂದ ಅವ್ರಿಗೊಂದು ರೀತಿಯಿಂದ ಪರಿಹಾರ ಸಿಗುತ್ತೆ, ಒಳ್ಳೇದಾಗುತ್ತೆ. ಇಷ್ಟೆಲ್ಲ ಮಾಡ್ಬೋದು ಅವ್ರು. ಸೊ ಅಲ್ಲಿಗೆ ದೋಷ ಇದ್ರೆ ಇದನ್ನೆಲ್ಲ ನಡ್ಸ್ಕೊಂತ ಬಂದ್ರೆ ಅದೊಂದು ಪರಿಹಾರ ಆದಂಗ. ಹುಷಾರಿರ್ಬೇಕು, ಕೇರ್ಫುಲ್ ಆಗಿ ಹೋಗ್ಬೇಕು. ಯಾವ್ದೇ ಈ ಗುರುಬಲ ಇಲ್ದಾಗ ದೊಡ್ಡದು ಯಾವ್ದೇ ವ್ಯವಹಾರಗಳಿಗೆ ಕೈ ಹಾಕ್ಬಾರ್ದು, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಬರೀ ಗುರುಬಲ ಒಂದೇ ಇರೋದನ್ನ ನಾವು ನೋಡ್ಬಾರ್ದು, ಅದಕ್ಕೆ ಶತ್ರುಗಳು ಅವೆಲ್ಲ ನೋಡ್ಬೇಕು, ಎಲ್ಲದೂ ನೋಡ್ಕೋಬೇಕಾಗುತ್ತೆ. ಒಂದೇ ಅಂತಂದಿಲ್ಲ, ನಾವೊಂದು ಗಾಡಿ ಮೇಲೆ ಕುತ್ಕೊಂಡ್ರೆ ನಾವೊಂದ್ ಬ್ರೇಕ್ ಇದೆಯೋ, ಕ್ಲಚ್ ಇದೆಯೋ, ಲೈಟ್ ಇದೆಯೋ. ಗುರುಗಳು ಅದೇ ನನ್ನ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಈಗ ಗುರುಗೆ ಕೆಲವು ಮಿತ್ರರು ಅಂತ ಹೇಳಿದ್ರಿ, ಕೆಲವರಿಗೆ ಶತ್ರು ಅಂತ ಹೇಳಿದ್ರಿ, ಕೆಲವರು ನ್ಯೂಟ್ರಲ್, ಅದು ಅಂತ ಏನಿದೆ ಎಫೆಕ್ಟ್ ಮಾಡಲ್ಲ. ಈ ಶತ್ರುಗಳು ಯಾರ್ಯಾರು, ಮಿತ್ರರು ಯಾರ್ಯಾರು ಗುರುವಿಗೆ? ಓಕೆ, ಗುರುಗ್ರಹಕ್ಕೆ ಮಿತ್ರರು ರವಿ, ಚಂದ್ರ, ಕುಜ ಮತ್ತು ಕೇತು. ಈ ಗ್ರಹಗಳು ಗುರುವಿಗೆ ಮಿತ್ರ ಗ್ರಹಗಳು. ಮತ್ತೆ ಶತ್ರು ಗ್ರಹಗಳು ಎನಮಿ ಅಂತ ಅನ್ಬೋದು, ಇಂಗ್ಲಿಷ್ ನಲ್ಲಿ ಎನಮಿ ಅಂತವೆ. ಶತ್ರು ಗ್ರಹಗಳು ಮೇನ್ ಬರೋನು ಶುಕ್ರ ಶತ್ರು ಆಗ್ತಾರೆ. ಹೇಳಿದಲ್ಲ ನಿಮ್ಗೆ, ಗುರು ದೇವತೆಗಳಿಗೆ ಗುರು, ಶುಕ್ರ ರಾಕ್ಷಸರ ಗುರು. ಮತ್ತೆ ಶುಕ್ರ ಅಪೋಸಿಟ್ ಸರ್. ಶುಕ್ರ
ಶನಿ, ಬುಧ 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 ಮತ್ತು ಶುಕ್ರ ಅತ್ಯಂತ ಶತ್ರುಗಳು ಗುರುವಿಗೆ. ಶನಿ ಸಮ ಆಗ್ತಾನೆ, ಅವ್ನು 50-50, ಅವ್ನು ನ್ಯೂಟ್ರಲ್, ಅವ್ನು ಒಳ್ಳೇದು ಮಾಡಲ್ಲ ಕೆಟ್ಟದ್ದು ಮಾಡಲ್ಲ. ಮತ್ತೆ ಗುರುಗಳೀಗ ಶನಿ ನ್ಯೂಟ್ರಲ್ ಅಂತ ಹೇಳ್ತಾ ಇದ್ದೀರಿ ನೀವು. ಈಗ ಬುಧ ಅಂತ ಬಂದಾಗ ಕೆಲವೊಂದು ವ್ಯವಹಾರ ಮಾಡ್ಬೇಕು ಅಂದಾಗ ಬುಧವಾರ ಮಾಡ್ರಿ ಅಂತಾನು ಕನ್ಸಿಡರ್ ಮಾಡ್ತಾ ಇರ್ತಾರೆ, ಏನೋ ಹೊಸದಾಗಿ ವ್ಯವಹಾರ ಶುರು ಮಾಡ್ಬೇಕು. ಈಗ ಶುಕ್ರನು ಬೇಕು, ಶುಕ್ರ ಇದ್ರಲ್ಲಿ ಏನು ಬರುತ್ತೆ. ಈಗ ಗುರುಗೆ ಶುಕ್ರ ಮತ್ತೆ ಬುಧ ವೈರ್ಯ ಆದ್ರೆ ಈ ಮೂರು ಕೆಲವೊಂದ್ ಇದ್ರಲ್ಲಿ ಮುಖ್ಯ ಆಗ್ತಾನೆ. ಹೌದು, ಮೂರು ಮುಖ್ಯ ಆಗ್ತಾನ ಅಂತ ಅಂದಾಗ ಹಂಗ ಬರೋದಿಲ್ಲ ಅದು. ಈಗ ಇಲ್ಲಿ ಅವ್ರಿಗೆ ನಾನು ಅದೇ ಹೇಳಿದಲ್ರಿ, ಅದು ಅವರ ಜಾತಕವನ್ನು ಮತ್ ನೋಡ್ಬೇಕಾಗುತ್ತೆ. ಹಂಗ್ ಬರ್ತಾ ಹಂಗ ಹೋಗುತ್ತೆ. ನನಗೆ ಆಗ್ಲಿ ಎಲ್ಲರೂ ಕಾಮನ್ ಆಗಿ ಮಾಡಿದ್ರೆ ನನ್ ಗುರುಬಲ ಐತಿ ಹಂಗೈತಿ ಅಂತಂದ ಅನ್ನಂಗಿಲ್ಲ ಅದಕ್ಕೆಲ್ಲ. ಈಗ ಅವ್ರಿಗೆ ಗುರು ಬಲ ಹೆಂಗೆ ಅಂದ್ರೆ, ಗುರು ಎಲ್ಲಾ ರಾಶಿಯವರಿಗೂ ಬಲನೇ ಅದು. ಅವ್ರ ಜಾತಕದಲ್ಲಿ ಏನ್ ನಡೀತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಅದನ್ನ ಅನಲೈಸ್ ಮಾಡ್ಬೇಕಾಗುತ್ತೆ. ಅವ್ರದ್ದು ಯಾವ ಲಗ್ನ, ಯಾವ ದಶೆ ನಡೀತಾ ಐತಿ ಅದನ್ನೆಲ್ಲ ನೋಡ್ಬೇಕು. ಅದನ್ನೆಲ್ಲ ಗುರು ಮತ್ತೆ ಶುಕ್ರ ಎರಡು ಒಟ್ಟಿಗೆ ಬರ್ಬೋದ್ರ? ಗುರುಬಲ ಒಂದು ಶುಕ್ರ ದಶೆ ಇವೆರಡು ಒಟ್ಟಿಗೆ ಬರಕ್ ಸಾಧ್ಯತೆ ಇದೆ. ಶುಕ್ರ ದಶೆ ಗುರುಬಲ ಬಂದ್ರೆ ಒಳ್ಳೇದಲ್ಲ. ಅವ್ರಿಗೆ ಶುಕ್ರ ದಶೆ ಒಳ್ಳೇದಿತ್ತು ಗುರುಬಲ ಬಂದ್ರೆ ಒಳ್ಳೇದು. ಇದು ವೈರ್ಯ ಆದಾಗ ಅದಕ್ಕೂ ಸಂಬಂಧ ಇಲ್ಲ. ಗುರು ಬಲ ಇದು ಗೋಚಾರ, ಇದು ಗೋಚಾರ, ಇದು ಅದಕ್ಕೆ ಸಂಬಂಧನೇ ಇಲ್ಲ. ಅದು ಬೇರೆ ಇದು ಬೇರೆ. ಗುರು ಅಂತ ಅಂದ್ರೆ ಈಗ ನನ್ ಮನೆ ದೇವ್ರು ಅಂದ್ರೆ ನಾ ಬೇರೆ ದೇವ್ರಿಗೆ ಹೋಗ್ತೀನಿ, ಹಂಗದ್ ಕೈ ಮುಗಿಬಾರ್ದು ಅಂತ ಹೇಳ್ದಂಗ ಆಗುತ್ತೆ ನೀವು. ಅದಕ್ಕೆ ಗುರುಬಲ ಅಂದ್ರೆ ಎಲ್ಲರಿಗೂ ಒಂದೇ ಅದು. ಅದಕ್ಕೆ ನಾನು ಈಗ ಗುರುಬಲ ಬಂದಾಗ ಅದಕ್ಕೆ ನಾನು ಏನ್ ಹೇಳ್ತೇನೆ, ಇವ್ರು ಎಕ್ಸ್ಟ್ರಾ ಗುರು ಇನ್ನು ಎಕ್ಸ್ಟ್ರಾ ಆರ್ಡಿನರಿ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಸಿಗುತ್ತೆ. ಆದರೆ ಈ ಗುರುಬಲ ಇಲ್ದರು ಅವ್ರ ಮನೆ ದೇವ್ರಿಗೆ ಒಂದ್ ಸ್ವಲ್ಪ ತುಂಬಾ ನಡ್ಕೊಂಡ್ರೆ ಒಳ್ಳೇದು. ಬೇಕೇ ಬೇಕು. ಮೊದಲಿಗೆ ಮನೇಲಿ ಫಸ್ಟ್ ತಂದೆ ತಾಯಿಗೂ ರೆಸ್ಪೆಕ್ಟ್ ಕೊಡ್ಬೇಕ್ರಿ. ಯಾರಿಗೆ ಅವ್ರ ಜಾತಕದಲ್ಲಿ ಗುರು ನೀಚ ಸ್ಥಾನದಾಗಿದ್ದಾನೆ, ಒಳ್ಳೆ ಮನೇಲಿ ಇಲ್ಲ ಅಂದ್ರೆ ಫಸ್ಟ್ ತಂದೆ ತಾಯಿಗಳಿಗೆ ಬೆಲೆ ಕೊಡು. ಮೊದಲನೇ ನಮಗೆ ನಮ್ ತಂದೆ ತಾಯಿನೇ ನಮಗೆ ಫಸ್ಟ್ ಗುರು. ಹೌದೌದು, ಮೊದಲೇ ಮನೇನೆ ಪಾಠಶಾಲೆ. ತಾಯಿನೇ ನಮಗೆ ಮೊದಲ ಗುರು ಅಲ್ರಿ, ತಂದೆ ತಾಯಿನೇ ಫಸ್ಟ್ ಗುರು. ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೆ ಸರ್ ಎಷ್ಟು ತಪ್ಪಾಗ್ತಾ ಇದೆ. ಏನೋ ಒಂದು ಮಾಡ್ಲಿಕ್ಕೋಸ್ಕರ ತಂದೆ ತಾಯಿಗಳನ್ನ ಉಪವಾಸ ಕೆಡವಿ ತಂದೆ ತಾಯಿಗಳನ್ನ ಅನಾಥಾಶ್ರಮದಲ್ಲಿ ಇಡ್ತಾರೆ. ತಂದೆ ತಾಯಿ ನಾವು ಮಕ್ಕಳೇ. ನಾವು ಇವತ್ತು ನಾನು ಎಂತ ಸ್ಥಾನದಾಗ ಅದಾನೆ ಅಂದ್ರು ಕೂಡ ಇವತ್ ನಮ್ ತಂದೆ ತಾಯಿನೇ ನಮಗೆ ಅವ್ರು ದೊಡ್ಡವರು. ನಮಗ್ ಕಣ್ಣಿಗೆ ಕಾಣ್ತಕ್ಕಂತ ದೇವರು ಅವರೇ ಫಸ್ಟ್, ಆಮೇಲೆ ಇಡೀ ಜಗತ್ತಿನಾಗ ಇರ್ತಕ್ಕಂಥದ್ದು ಆಮೇಲೆ. ಅಲ್ಲಿವರೆಗೂ ನಾವು ಅವ್ರಿಗೆ ಬೆಲೆ ಕೊಡ್ಲಿಲ್ಲ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿ ಸರ್ ಏನೆಲ್ಲ ಪ್ರವಚನ ಕೇಳಿದ್ರು, ಏನ್ ಗುಡಿ ಗುಂಡಾರಗಳನ್ನು ಸುತ್ತರಿದ್ರು, ಇಡೀ ಜಗತ್ತಿನ ಎಷ್ಟೋ ದೇವ್ರು ನೋಡಿದ್ರು ಕೂಡ ಮೇನ್ ಅಲ್ಲಿ ಸರಿ ಆಗ್ಬೇಕಲ್ಲ. ಸರಿ ಗುರುಗಳೇ, ಒಳ್ಳೆ ಮಾಹಿತಿ ಇದೆ ಆಕ್ಚುಲಿ. ಯಾಕಂದ್ರೆ ಈಗ ಬಹಳಷ್ಟು ಒಂದು ಜನರಲ್ ನಾವು ಕೇಳ್ತೀವಿ, ಸರಿಯಾದ ಮಾರ್ಗದರ್ಶನ ಇಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ. ಮಾರ್ಗದರ್ಶನ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸುಮ್ನೆ ನಾವು ರಾಂಗ್ ಅಲ್ಲಿ ಹೋಗ್ಬಾರ್ದು. ಹಂಗಿಲ್ರಿ, ಅದ್ ಹೆಂಗ್ ಬೇಕಂಗ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಹೋಗ್ತಿವಿ ನಾವು, ಬಸ್ ನಿಂತಿರ್ತಾವ, ಹಂಗ ಯಾವ್ದಾರ ಬಸ್ ಹತ್ಕೊಂಡು ಹೋಗ್ಬಿಡ್ತಾವ. ಅಲ್ಲಿ ಬೋರ್ಡ್ ನೋಡ್ತೀವಿ, ಬೆಂಗಳೂರಿಗೆ ಹೋಗುತ್ತಾ, ಹುಬ್ಬಳ್ಳಿ ಹೋಗುತ್ತಾ, ಶಿವಮೊಗ್ಗ ಹೋಗುತ್ತಾ, ಯಾವ ಊರಿಗೆ ಹೋಗ್ಬೇಕು ಆ ಊರಿಗೆ ಬಸ್ ಹತ್ಬೇಕಾಗುತ್ತೆ. ನೀವ್ ಹಂಗ ಡೈರೆಕ್ಟ್ ಹೋಗಿ ಅಲ್ಲಿ ಬಸ್ ಐತೆ ಅಂತ ಹೋಗಿ ಕುತ್ಕೊಂಡ್ಬಿಟ್ರೆ ಆಗಲ್ಲ. ಎಲ್ಲಿ ಬೇಕಾದ್ರೂ ಮತ್ತೆ ಎಲ್ಲಿ ಬೇಕಲ್ಲೇ ಹೋಗ್ಬಿಡ್ತಾರೆ, ಎಲ್ಲಿ ಬೇಕಲ್ಲ ರಾಂಗ್ ರೂಟ್ ಹೋಗ್ಬಿಡ್ತಾರೆ. ತುಂಬಾ ರಾಂಗ್ ರೂಟ್ ಧರಿಸ್ತಾರ. ಮೊದ್ಲಿಗೆ ಗುರು ತೊಂದ್ರೆ ಇರ್ತಾನ. ಗುರು ಅಂದ್ರೆ ನಾನು ಹಣ ಅಂತ ಹೇಳಿದೆ, ಮತ್ತೆ ರಾಂಗ್ ರೂಟಿಗೆ ಹೋದ್ರೆ ಎಲ್ಲ ಕಳ್ಕೊಂಡ್ಬಿಡ್ತಾರ. ಲಾಸ್ ಆಕತ್ತ ಹೋದಲ್ರಿ, ಎಲ್ಲ ಉಲ್ಟಾ ಆಕತಿ. ಅದಕ್ಕೆ ಅವರು ಪ್ರತಿಯೊಂದನ್ನು ವಿಚಾರ ಮಾಡ್ಕೊಂಡ್ ಮುಂದುವರಿಬೇಕು. ಸುಮ್ನೆ ಹೆಂಗ ಹೋಗ್ತೀನಿ, ಏನಂತ ಮಾಡ್ತೀನಿ, ಮಾಡಕ್ ಆಗಲ್ಲ. ಹಂಗ ಐತಿ ಅಂತಂದೇಳಿ ಏನ್ ಬೇಕಾದ್ರೂ ಮಾಡಬಾರ್ದು. ಬಹಳ ಹುಷಾರಿಂದ ಹೋಗ್ಬೇಕು. ಇಲ್ಲ, ಚೆನ್ನಾಗಿದೆ ಗುರುಗಳೇ. ಇದೆಲ್ಲ ಏನೇನು ಒಂದೊಂದು ಪರಿಹಾರ ಕೂಡ ಇದೆ, ಮತ್ತೆ ಮಾಡ್ಲೇಬೇಕಾಗತ್ತೆ. ಈಗ ಮಾರ್ಗದರ್ಶನಲ್ಲಿ ಹೋಗ್ಬೇಕು ತಾವ್ ಹೇಳ್ದಂಗೆ. ಸೊ ಅಲ್ಲಿಗೆ ಮೊದಲನೇದಾಗಿ ತಂದೆ ತಾಯಿನ ಒಂದು ಗೌರವಿಸಿ, ಅದಾದ್ಮೇಲೆ ಹೊರಗಡೆ ಬಂದು ಈ ಗುರುಗಳು, ದೇವ್ರು, ಮನೆ ದೇವ್ರಿಗೆ ಇದು ಮಾಡಿ ಅಂತ ಹೇಳ್ತಾ ಇದ್ದೀರಾ. ರೆಸ್ಪೆಕ್ಟ್ ಕೊಡ್ಲೇಬೇಕು. ಎಕ್ಸ್ಪರ್ಟ್ ಕೊಡ್ಲೇಬೇಕು, ಯಾರ ಆಗಿರ್ಲಿ. ಅವ್ರು ನಮ್ಮ ದೊಡ್ಡವರು ಅಂತ ಅನ್ಸ್ಕೊಂಡಿದಾರಪ್ಪ ಅಂದ್ರೆ ಮನೇಲಿ ಹಿರಿಯರು, ಮನೇಲಿ ಅವ್ರು ಹಿರಿಯರು ಆತ್ರಿ. ಅದು ತಂದೆ ತಾಯಿ ಮನೆಯವ್ರಿಗೆ. ಹೊರಗಿನ ಪ್ರಪಂಚದಲ್ಲಿ ಸಮಾಜದಲ್ಲಿ ಕೂಡ ನಾವ್ ಯಾರ ಗುರು ಹಿರಿಯರಿಗೆ ಅವ್ರಿಗೆ ತಮಾಷೆ ಮಾಡ್ತಕ್ಕಂಥದ್ದು, ಅವಹೇಳನ ಮಾಡ್ತಕ್ಕಂಥದ್ದು, ನನ್ನಲ್ಲಿ ಐತಿ ಅಂತಂದ ಹೇಳಿ ದರ್ಪ ತೋರ್ಸ್ತಕ್ಕಂಥದ್ದು ಮಾಡಬಾರ್ದು, ದಿಮಾಕ ತೋರ್ಸೋದು, ಇವನ್ನೆಲ್ಲ ಮಾಡಬಾರ್ದು. ಯಾರು ಇಲ್ಲ ರೀ. ಇಲ್ಲೆಲ್ಲ ಏನು ತೆಗೆದುಕೊಳ್ಳದೆ ಬಂದಿದ್ದೀವಿ.
ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಹ್ಮ್ ಹೋಗು ಮತ್ತು ಬರುವ ನಡುವೆ ಇರ್ತಕ್ಕಂಥದ್ದು ಐತಲ್ಲ, ಅದೇ ಜೀವನ. ಹ್ಮ್ ಅದನ್ನ ನಾವ್ ಹೆಂಗ್ ಬದುಕೋದಿವಿ ಅನ್ನೋದ್ರ ಮೇಲೆ ಇರುತ್ತೆ. ಹೌದು ಹೌದು ಅದು ಬಹಳ ಇಂಪಾರ್ಟೆಂಟ್. ಸುಮ್ನೆ ಹೆಂಗ್ ಬೇಕಂಗ ಬದುಕೋಗೋದಕ್ಕೂ ಜೀವನ ಅಲ್ಲ. ಹ್ಮ್ ಯಾಕೆಂದ್ರೆ ಪ್ರಾಣಿಗಳು ಬದುಕ್ತವ್, ಮತ್ತೆ ಹಂಗ ಪ್ರಾಣಿಗಳಿಗೂ ನಮ್ಗೆ ವ್ಯತ್ಯಾಸ ಇರಲ್ಲ. ಹೌದು ನಮಗೆ ಮತ್ತೆ ನಾವ್ ಹಂಗಿರೋದಕ್ಕೆ ನಮಗೆ ಗೌರವ, ಮಾನ, ಮರ್ಯಾದೆ ಹ್ಮ್ ಅದು ಇರೋದಕ್ಕೋಸ್ಕರ ದೇವ್ರು ನಮಗೆ ಮಾತು ಅಂತ ಕೊಟ್ಟಾನ. ಹ್ಮ್ ಎಲ್ಲರಿಗೂ ಬಾಯಿ ಕೊಟ್ಟದಾನ, ಎಲ್ಲಾ ಪ್ರಾಣಿಗಳಿಗೂ. ಆದ್ರೆ ನಮಗೆ ಮಾತು ಅಂತ ಕೊಟ್ಟಿದ್ದಾರೆ, ಯೋಚನೆ ಶಕ್ತಿ ಕೊಟ್ಟಿದ್ದಾರೆ, ವಿಚಾರ ಮಾಡಿ ಮಾತಾಡ್ಬೇಕಂತ ಇದ್ದಾರೆ. ಹಾಗೆ ಅದಕ್ಕೋಸ್ಕರ ನಮಗೆ ನಾವ್ ಹಂಗಿರೋದಕ್ಕೋಸ್ಕರನೇ ಮತ್ತೆ ನಮಗೆ ಪೊಲೀಸ್ ಸ್ಟೇಷನ್ ಅಂತ ಇದೆ, ಕೋರ್ಟ್ ಅಂತ ಇದೆ, ಮಠ ಮಂದಿರಗಳು ಅಂತ ಇದೆ. ಹೌದಲ್ರಿ? ನಿಜ ನಿಜ. ಈ ತರ ಇದೆ. ಅದಕ್ಕೆ ತಪ್ಪು ಮಾಡ್ತಾ ಇದಾರೆ. ಅದಕ್ಕೆ ಪ್ರಾಣಿಗಳಿಗೆ ಎಲ್ಲಿದೆ ಪೊಲೀಸ್ ಸ್ಟೇಷನ್ ಐತಾ, ಕೋರ್ಟ್ ಐತಾ? ಯಾವ್ದು ಇಲ್ಲ, ನಿಮ್ಗೆ ಯಾವ್ದು ಇಲ್ಲ. ಅವ್ರು ಹಿಂಗೆ ಬದುಕ್ಬೇಕಂತ ಐತಾ? ನಾವ್ ಬೆಳಗ್ಗೆ ಎದ್ದಡಿಗೆ ನಾವು ಬ್ರಷ್ ಮಾಡ್ಬೇಕು, ಸ್ನಾನ ಮಾಡ್ಬೇಕು, ಬಟ್ಟೆ ಹಾಕಬೇಕು. ಯಾವ ಪ್ರಾಣಿಗಳು ಏನ್ ಬಟ್ಟೆ ಹಾಕೋಣಲ್ಲ, ಏನಿಲ್ಲ. ಅದೇ ಇಂಪಾರ್ಟೆಂಟ್ ರೀ. ಅದೇ ನಮ್ ನಡೆ ನೋಡಿ ನಮ್ ಸಂಸ್ಕಾರ. ಗುರು ಅಂದ್ರನೇ ಸಂಸ್ಕಾರ. ಹೌದು. ಗುರು ಅಂದ್ರೆ ಸಂಸ್ಕಾರ. ಸರಿ ಗುರುಗಳೇ, ಇವಾಗ ನಮ್ಮ ವೀಕ್ಷಕರಿಗೆ ತಮ್ಮ ಕಡೆಯಿಂದ ಒಂದು ಸಂದೇಶ ಕೊಡಬೇಕು ಅಂದ್ರೆ ಏನ್ ಸಂದೇಶ ಕೊಡ್ತೀವಿ? ವೀಕ್ಷಕರಿಗೆ ಒಂದು ಸಂದೇಶ ಏನಂದ್ರೆ, ಗುರು ಅಂದ್ರೆ ಬೆಳಕು. ಗುರು ಅಂದ್ರನೆ ಬೆಳಕು. ನಮ್ಮ ಜೀವನದಲ್ಲಿ ಯಾರು ಮಾರ್ಗವನ್ನು ತೋರಿಸ್ತಾರೋ, ಯಾರನ್ನು ಬೆಳಕನ್ನು ತೋರಿಸ್ತಾರೋ ಅವ್ರಿಗೆ ಗುರು ಅಂತ ಹೇಳ್ಬೇಕಾಗುತ್ತೆ. ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಇದನ್ನು ಫಸ್ಟ್ ನಾನು ಮೊದಲ ಸಂಚಿಕೆಯಲ್ಲೂ ಹೇಳಿದ್ದೆ, ಈ ಸಂಚಿಕೆಯಲ್ಲಿ ಇನ್ನೊಂದ್ಸಾರಿ ಹೇಳಕ್ ಇಷ್ಟಪಡ್ತೀನಿ. ಆದಷ್ಟು ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಯುವ ಪೀಳಿಗೆ ತುಂಬಾ ಒಂದು ದುಶ್ಚಟಗಳಿಗೆ, ಒಂದು ಸಮಾಜದಲ್ಲಿ ತುಂಬಾ ಕೆಟ್ಟು ಹೋಗ್ತಾ ಇದೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಅದೇ ಗುರು ಅಂದ್ರನೇ ಸಂಸ್ಕಾರ ಕೊಡ್ರಿ, ಸಂಸ್ಕೃತಿ ಕೊಡ್ರಿ. ಏನಲ್ರಿ, ನಿಮ್ಮ ಮನೆಯಲ್ಲೇ ನೀವು ಇದು ಮಾಡ್ರಿ, ನಾವ್ ಬೇರೆದಲ್ಲ. ನಮ್ಮ ಮಕ್ಕಳು ಏನ್ ಮಾಡ್ತಾ ಇದಾರೆ, ಎಲ್ಲಿ ಹೋಗ್ತಾ ಇದಾರೆ, ಹೇಗಿದ್ದಾರೆ, ಅದ್ರ ಬಗ್ಗೆ ಗಮನ ಕೊಡಿ ಅಂತಂದೇಳಿ ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ನಾನ್ ಮೊದ್ಲಿಂದಾನು ಮತ್ತೆ ಅದನ್ನೇ ಹೇಳಿದೆಲ್ಲ, ನಾನು ದತ್ತಾತ್ರೇಯ ಸ್ವಾಮಿಗಳ ಆರಾಧಕ ಅಂತಂದೇಳಿ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅದೋ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮಸ್ತೆ. ಮತ್ತೊಮ್ಮೆ ಎಲ್ಲಾ ವೀಕ್ಷಕರುಗಳಿಗೂ ವಂದನೆಗಳು. ಅದೇ ರೀತಿ ನಿಮಗೂ ಕೂಡ ವಂದನೆ. ಧನ್ಯವಾದಗಳು ಗುರುಗಳೇ. ಈ ಒಂದು ಸಂದೇಶ ಕೂಡ ನಮ್ಮ ವೀಕ್ಷಕರಿಗೆ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆಯಲ್ಲಿ ಈ ಸಂಚಿಕೆಯನ್ನ ನಾವು ಮುಗಿಸೋಣ. ವೀಕ್ಷಕರೇ, ತಮಗೆಲ್ಲ ಈ ಒಂದು ಸಂಚಿಕೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇದು ನಮ್ಮವರ ಕಥೆಗಳು, ನಮ್ಮವರ ನುಡಿ, ನಮ್ಮವರ ವೇದಿಕೆ. ಈ ತರ ಇನ್ಸ್ಪಿರೇಷನ್ ಕಾನ್ವರ್ಸೇಷನ್ ನ ನೀವು ನೋಡ್ತಾ ಇರ್ಲಿಕ್ಕೆ ನಮ್ಮ ಸರ್ಕಲ್ ನುಡಿನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಸಂಚಿಕೆ ಇಷ್ಟ ಆದಲ್ಲಿ ಏನು ತಮ್ಮ ಅಭಿಪ್ರಾಯ, ಮುಂದೆ ಯಾವ ಒಂದು ನಾವು ಟಾಪಿಕ್ ಅಥವಾ ಯಾವುದೋ ಒಂದು ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು ಅಂತ ಅನ್ಸುತ್ತೆ, ಅದನ್ನ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೂ ಪ್ರೋತ್ಸಾಹ ನೀಡಲಿಕ್ಕೆ ಲೈಕ್ ಮತ್ತೆ ಶೇರ್ ಮಾಡಿ. ಧನ್ಯವಾದಗಳು.